ಹರೇ ಕೃಷ್ಣ. ಇವತ್ತಿನ ಶ್ಲೋಕದಲ್ಲಿ ನಾವು ನೋಡ್ತಾ ಇದ್ದೀವಿ, ಏನು ಶೃಂಗಿ ಇದ್ದಾನೆ, ಈಗಾಗಲೇ ಅವನು ಶಾಪವನ್ನು ಪರೀಕ್ಷಿತ ರಾಜನಿಗೆ ಇಟ್ಟಿದ್ದಾನೆ. ಅದು ಯಾವಾಗ ಅವರ ತಂದೆ ಆ ಒಂದು ಧ್ಯಾನಾವಸ್ಥಿತದಲ್ಲಿ ಕುಳಿತಾಗ ಅವರು ಬಾಹ್ಯದಲ್ಲಿ ಏನಾಗ್ತಾ ಇದೆ ಅಂತ ಅವರಿಗೆ ಅರಿವು ಇಲ್ಲ. ಅವರು ಪ್ರಜ್ಞೆ ಏನಿದೆ ಸಂಪೂರ್ಣ ಭಗವಂತನ ಮೇಲೆ ಕೇಂದ್ರೀಕರಿಸಿದ್ದಾರೆ. ಆ ಸಂದರ್ಭದಲ್ಲಿ ನಾವು ಹಿಂದೆ ನೋಡಿದ್ದೀವಿ, ಆ ರಾಜನಿಗೆ ನೀರು ಕೊಟ್ಟಿಲ್ಲ, ಅವನಿಗೆ ಯಾವ ಥರದ ಉಪಚಾರವನ್ನು ಋಷಿ ಮಾಡಲಿಲ್ಲ. ಆ ಕಾರಣದಿಂದಾಗಿ ಪರೀಕ್ಷಿತ ರಾಜನಿಗೆ ಕೋಪ ಬಂದು ಅಲ್ಲಿ ಒಂದು ಸತ್ತಿರುವಂಥ ಹಾವನ್ನು ಅವನು ಮಾಲೆಯ ರೀತಿಯಲ್ಲಿ ಅವನಿಗೆ ಆ ಋಷಿಗೆ ಅವನು ಧಾರಣೆ ಮಾಡ್ತಾನೆ. ಈ ವಿಷಯ ಯಾವಾಗ ಅವನ ಮಗನ ಆದ ಶೃಂಗಿ ತಿಳಿಯುತ್ತೆ, ಅವನು ಒಂದು ಬಾಲಕನಾಗಿದ್ದರಿಂದ ಅವನು ಆ ಒಂದು ಬಾಲಕ ಒಂದು ಆವೇಶದಲ್ಲಿ ಬಂದು ರಾಜನಿಗೆ 7 ದಿನದಲ್ಲಿ ನೀನು ಸರ್ಪ ಕಚ್ಚಿ ನೀನು ಸಾಯಿಲಿ ಅಂತ ಒಂದು ಶಾಪವನ್ನು ಕೊಡ್ತಾನೆ. ಯಾವಾಗ ಈ ಒಂದು ಘಟನೆ ಆ ಋಷಿಗಳಿಗೆ ಗೊತ್ತಾಗುತ್ತೆ, ಸಮೀಕ ಋಷಿಗಳಿಗೆ, ಆವಾಗ ಅವರು ಮಗನನ್ನು ಅವರು ಬೈತಾರೆ. ನೀನು ಒಬ್ಬ ಪುಟ್ಟ ಬಾಲಕ, ಈ ಜಗತ್ತು ಹೇಗೆ ನಡೆಯುತ್ತೆ ಅಂತ ನಿನಗೆ ಇದರ ಅರಿವು ಇಲ್ಲ. ಅದನ್ನೇ ನಾವು ಈ ಶ್ಲೋಕದಲ್ಲಿ ನಾವು ನೋಡ್ತಾ ಇದ್ದೇವೆ. ನಿನ್ನ ಬುದ್ಧಿಯು ಅಪ್ರಬುದ್ಧವಾದದ್ದು, ಇನ್ನೂ ಬುದ್ಧಿ ಬೆಳವಣಿಗೆ ಆಗಿಲ್ಲ. ನಿನಗೆ ಮನುಷ್ಯ ಜೀವನದಲ್ಲಿ ಯಾರು ಮನುಷ್ಯ ಜೀವಿಗಳಿದ್ದಾರೆ ಅದರಲ್ಲಿ ಶ್ರೇಷ್ಠನಾದ ರಾಜನು, ಅವನು ದೈವೋತ್ತಮ ಪರಪುರುಷನ ಸಮಾನನ. ಈ ಒಂದು ವಿಷಯ ಇದು ಹೇಗೆ ಜನಸಾಮಾನ್ಯರಲ್ಲಿ ಗೊತ್ತಿತ್ತು, ಇದರ ಮೂಲ ಜ್ಞಾನ ಎಲ್ಲಿಂದ ಬಂದಿತ್ತು? ನಾವು ಇದರದ್ದು ಭಗವದ್ಗೀತೆಯಲ್ಲಿ ನಾವು ನೋಡ್ಬೋದು. ಭಗವದ್ಗೀತೆ 10ನೇ ಅಧ್ಯಾಯಕ್ಕೆ ಏನಂತ ಕರೀತಾರೆ? ಅಧ್ಯಾಯದ ಹೆಸರು ಏನು? ಭಗವದ್ಗೀತೆ 10ನೇ ಅಧ್ಯಾಯದ ಹೆಸರು ವಿಭೂತಿ ಯೋಗ, ಹೌದಲ್ವಾ? ವಿಭೂತಿ ಯೋಗ. ಯಾಕೆ ವಿಭೂತಿ ಯೋಗ ಅಂತ ಕರೆದಿದ್ದು? ಭಗವದ್ಗೀತೆ 10ನೇ ಅಧ್ಯಾಯದಲ್ಲಿ ಕೊನೆಯ ಒಂದು ಶ್ಲೋಕದಲ್ಲಿ ಭಗವಂತ ಹೇಳ್ತಾನೆ, ಯದ್ಯದ್ ವಿಭೂತಿಮತ್ ಸತ್ವಂ ಶ್ರೀಮದ್ ಊರ್ಜಿತಮೇವವ ತತ್ತತ್ ಏವಾವಿಗಚ್ಚತ್ವಂ ಮಮ ತೇಜೋಂಶ ಸಂಭವ. ಅಂದರೆ ಇದರಲ್ಲಿ ಭಗವಂತನ ವಿಭೂತಿ ಅಂದರೆ ಅವನ ವಿಶೇಷವಾದ ಒಂದು ಐಶ್ವರ್ಯ, ಶಕ್ತಿ ಅಥವಾ ಮಹಿಮೆ, ವೈಭವ ಇತ್ಯಾದಿಗಳು ಈ ಒಂದು ಸ್ಥಾನಗಳಲ್ಲಿ, ಈ ವಸ್ತುಗಳಲ್ಲಿ ಅವು ಭಗವಂತನ ಒಂದು ಶಕ್ತಿ ಏನಿದೆ ಅದರಲ್ಲಿ ಅಭಿವ್ಯಕ್ತಿಗೊಂಡಿದೆ. ಸೊ ಅದಕ್ಕೆ ಭಗವಂತ ಈ ಯಾವ್ಯಾವ ವಸ್ತುಗಳಲ್ಲಿ, ಯಾವ್ಯಾವ ಜೀವಿಗಳಲ್ಲಿ, ಎಲ್ಲೆಲ್ಲಿ ನಾವು ಭಗವಂತನ ಶಕ್ತಿ ಅಭಿವ್ಯಕ್ತಿಗೊಂಡಿದೆ ನಾವು ಹೇಗೆ ತಿಳಿಬಹುದು? ಅದು ಈ ಒಂದು 10ನೇ ಅಧ್ಯಾಯದಲ್ಲಿ ಭಗವಂತ ವಿವರಿಸಿದ್ದಾನೆ. ಅದೇ ವಿವರಣೆಯಲ್ಲಿ ನಾವು ನೋಡ್ಬೋದು ಹೇಗೆ ಭಗವಂತನ ಶಕ್ತಿ ಎಲ್ಲೆಲ್ಲಿ ಅವನು ತುಂಬಿಸಿದ್ದಾನೆ ಅಂತ. ಪ್ರಕಾಶಮಾನ ಯಾವ್ಯಾವ ಪ್ರಕಾಶವಾಗಿದೆ ಅದರಲ್ಲಿ ಭಗವಂತ ಸೂರ್ಯ, ಪರ್ವತಗಳಲ್ಲಿ ಮೇರು, ನದಿಗಳಲ್ಲಿ ಗಂಗಾ, ಯೋಧರಲ್ಲಿ ರಾಮಚಂದ್ರ, ಪಕ್ಷಿಗಳಲ್ಲಿ ಗರುಡ, ಪ್ರಾಣಿಗಳಲ್ಲಿ ಸಿಂಹ, ಶಸ್ತ್ರಗಳಲ್ಲಿ ವಜ್ರಾಯುಧ, ಜ್ಞಾನಿಗಳಲ್ಲಿ ಬೃಹಸ್ಪತಿ, ಭಕ್ತರಲ್ಲಿ ಪ್ರಹ್ಲಾದ. ಸೊ ಹೀಗೆ ಭಗವಂತ ಅವನ ಶಕ್ತಿ ಎಲ್ಲೆಲ್ಲಿ ತುಂಬಿಸಿದ್ದಾನೆ ಅದರ ವಿವರಣೆ ಈ 10ನೇ ಅಧ್ಯಾಯದಲ್ಲಿ ಭಗವಂತ ಮಾಡ್ತಾ ಬರ್ತಾನೆ. ಹಾಗೆ ಮಾಡ್ತಾ ಇರುವಾಗ 10ನೇ ಅಧ್ಯಾಯದ 27ನೇ ಶ್ಲೋಕದಲ್ಲಿ ಭಗವಂತ ಹೀಗೆ ಹೇಳಿದ್ದಾನೆ, ಉಚ್ಚೈಶ್ರವಸ್ವಂ ಅಶ್ವಾನಾಂ ವಿತಿಮಾಂ ಅಮೃತೋದ್ಭವಂ ಐರಾವತಂ ಗಜೇಂದ್ರಾಣಾಂ ನರಾಣಾಂ ಚ ನರಾಧಿಪಂ. ಇದರಲ್ಲಿ ಉಚ್ಚೈಶ್ರವಸ್ವಂ ಅಶ್ವಾನಾಂ ಮತ್ತು ಐರಾವತಂ ಗಜೇಂದ್ರಾಣಾಂ, ಈ 2 ಪ್ರಾಣಿಗಳು ಏನಿದೆ, ಈ ಭಗವಂತನ ಒಂದು ವಿಶೇಷ ಒಂದು ಸನ್ನಿಧಾನ ನಾವು ಇದರಲ್ಲಿ ಕಾಣಬಹುದು. ಈ ಉಚ್ಚೈಶ್ರವಸ್ ಅನ್ನುವುದು ಒಂದು ಕುದುರೆ, ಐರಾವತ ಅನ್ನೋದು ಒಂದು ಆನೆ. ಉಚ್ಚೈಶ್ರವಸ್ ಈ ಕುದುರೆ ಮತ್ತು ಆನೆ ಹೇಗೆ ಬಂತು? ವಿದ್ಯಮಾಂ ಅಮೃತೋದ್ಭವ. ಯಾವಾಗ ಅಸುರರು ಮತ್ತು ದೇವತೆಗಳು ಸಮುದ್ರ ಮಂಥನ ಮಾಡಬೇಕಾದಾಗ ಸಾಕಷ್ಟು ಪದಾರ್ಥಗಳು ಹೊರಗಡೆ ಬರುತ್ತೆ. ಆ ಬಂದಿರೋದ್ರಲ್ಲಿ ಈ ಕುದುರೆ ಮತ್ತು ಈ ಒಂದು ಆನೆ ಏನಿದೆ ಇದು ಕೂಡ ಅಮೃತದಿಂದ ಸೃಷ್ಟಿಸಲ್ಪಡಿರುವ ಈ ಪ್ರಾಣಿಗಳು. ಇದರಲ್ಲಿ ಭಗವಂತನ ವಿಶೇಷ ಸನ್ನಿಧಾನ ಇದೆ.
ಹಾಗೆ ಹೇಳ್ತಾ ಕೊನೆಯ ಸಾಲಿನಲ್ಲಿ ಹೇಳ್ತಾನೆ, ನರಾಣಾಂಚ ನರಾಧಿಪಂ. ನರಾಣಾಂ ಅಂದರೆ ಮನುಷ್ಯರು, ನಾವೆಲ್ಲರೂ. ಎಲ್ಲರಲ್ಲಿ ನಾವು ದೇವರನ್ನು, ಭಗವಂತನ ಸನ್ನಿಧಾನವನ್ನು ನಾವು ಎಲ್ಲಿ ಕಾಣಬಹುದು? ನರಾಧಿಪಂ. ನರ ಅಧಿಪ ಅಂದರೆ ಎಲ್ಲ ಜನರಿಗೆ ಯಾರು ಅವನು ಅಧಿಪನಾಗಿದ್ದಾನೆ ಅಂದರೆ ರಾಜ. ವಿಶೇಷವಾಗಿ ರಾಜನಲ್ಲಿ ಭಗವಂತನ ಸನ್ನಿಧಾನವನ್ನು ನಾವು ಕಾಣಬಹುದು. ಹಾಗಾಗಿ ಹಿಂದೆ ಈ ಶಮೀಕ ಋಷಿಗಳು ಶೃಂಗಿಗೆ ಹೇಳ್ತಾ ಇದ್ದಾರೆ, ರಾಜನು ಅವನು ಸಾಧಾರಣ ವ್ಯಕ್ತಿಯಲ್ಲ, ಅವನು ಭಗವಂತನ ಪ್ರತಿನಿಧಿಯಾಗಿ ನಮ್ಮ ಜೊತೆ ಅವನ ಸೇವೆ ಸಲ್ಲಿಸ್ತಾ ಇದ್ದಾನೆ. ಇದರಲ್ಲಿ ನಾವು ನೋಡ್ಬೋದು, ಈಗಲೂ ಕೂಡ ಕೆಲವು ರಾಜ ಮನೆತನಗಳಿದೆ. ಇದು ಹಿಂದೆ 5,000 ವರ್ಷ ಹಿಂದೆ ಅಥವಾ ಈಗಲೂ ಕೂಡ ನಾವು ನೋಡ್ಬೋದು. ಸಾಕಷ್ಟು ರಾಜ ಮನೆತನಗಳೇನಿದೆ, ವಿಶೇಷವಾಗಿ ಜಗನ್ನಾಥಪುರಿಯಲ್ಲಿ ನಾವು ನೋಡ್ಬೋದು. ಜಗನ್ನಾಥನ ಸೇವೆಗೆ ಗಜಪತಿ ರಾಜರು ಏನಿದ್ದಾರೆ, ಕೆಲವು ಧರ್ಮಾಚರಣೆಗಳೇನಿದೆ ಅವರೇ ಬಂದು ನಿಂತು ಮಾಡಬೇಕು. ಯಾಕೆಂದರೆ ಆ ರಾಜರಲ್ಲಿ ಭಗವಂತನ ಆ ಒಂದು ಸನ್ನಿಧಾನ ಇದೆ. ಆ ಕಾರಣದಿಂದಾಗಿ ಆ ಕೆಲವೊಂದು ಆಚರಣೆಗಳು ಅವರ ಮುಖಾಂತರವೇ ನಡೆಯಬೇಕು. ಸೊ ಹಾಗಿದ್ದಾಗ ಇವರು ರಾಜರು ಅಂದರೆ ಸುಮ್ಮನೆ ಇವಾಗ ಸಾಧಾರಣ ವ್ಯಕ್ತಿಗಳಲ್ಲ. ಅವರ ಗುಣಗಳೇನು, ಅವರ ಗುಣಧರ್ಮಗಳೇನು, ಇದರ ಬಗ್ಗೆ ನಮಗೆ ಶಾಸ್ತ್ರದಲ್ಲಿ ಭಗವಂತ ಏನು ಹೇಳ್ತಾನೆ? ಭಗವದ್ಗೀತೆಯಲ್ಲಿ ಮತ್ತೆ ನಾವು ನೋಡ್ಬೋದು, ಕ್ಷಾತ್ರ ಧರ್ಮವನ್ನು ಅವರ ಗುಣ ಧರ್ಮಗಳನ್ನು ವಿವರಣೆ ಮಾಡುವಾಗ ಹೀಗೆ ಹೇಳಿದ್ದಾನೆ, ಶೌರ್ಯಂ ತೇಜೋ ಧೃತಿರ್ಧಾಕ್ಷ್ಯಂ ಯುದ್ಧೇ ಚಾಪ್ ಅಪಲಾಯನಂ ದಾನಂ ಈಶ್ವರ ಭಾವಶ್ಚ ಕ್ಷಾತ್ರಕರ್ಮ ಸ್ವಭಾವಜಂ. ಇವಾಗ ಕ್ಷತ್ರಿಯ ಅಂದರೆ ಅವನು ಕೇವಲ ಒಂದು ಜಾತಿಗೆ ಸಂಬಂಧಪಟ್ಟಿದ್ದಲ್ಲ, ಅವನು ಈ ಗುಣಗಳು ಅವನಲ್ಲಿ ನಾವು ಕಾಣಬೇಕು. ವಿಶೇಷವಾಗಿ ರಾಜನಲ್ಲಿ ಈ ಗುಣಗಳು ಇರಲೇಬೇಕು. ಯಾಕಂದರೆ ಅವನು ಆ ಕ್ಷಾತ್ರ ಧರ್ಮದ ಒಂದು ಅಧಿಪನಾಗಿದ್ದಾನೆ. ಸೊ ಅದಕ್ಕೋಸ್ಕರ ಈ ಗುಣಗಳು ಅವನಲ್ಲಿ ಕಾಣಬೇಕು. ಯಾವ ಗುಣಗಳು? ಶೌರ್ಯಂ, ಅವನಿಗೆ ಒಂದು ಏನೇ ಬಂದು ಎದುರಿಸಲು ಅವನಿಗೆ ಆ ಒಂದು ಶಕ್ತಿ ಇರಬೇಕು. ಮತ್ತು ತೇಜ, ಆ ಥರದ ಅವನ ಒಂದು ಇನ್ಫ್ಲುಯೆನ್ಸ್ ಇರಬೇಕು ಜನರ ಮೇಲೆ. ಧೃತಿ, ಅವನು ಯುದ್ಧಕ್ಕೆ ಹೋಗಿದಾಗ ಅವನು ಸಂಕಲ್ಪ ಏನಿದೆ ಅದನ್ನು ಅವನು ಹಿಂಜರಿಬಾರದು. ದಾಕ್ಷ್ಯಂ, ಅವನಿಗೆ ಎಲ್ಲ ದಕ್ಷ ಅಂದರೆ ಎಲ್ಲವನ್ನು ಪರ್ಫೆಕ್ಟಾಗಿ ಮಾಡುವಂಥ. ಸೊ ಅವನಿಗೆ ಎಲ್ಲ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ಅದನ್ನು ನಿಭಾಯಿಸಬಲ್ಲಬೇಕು. ಯುದ್ಧೇ ಚಾಪಿ ಅಪಾಲಾಯನಂ, ಯುದ್ಧದಲ್ಲಿ ನಿಂತಾಗ ಯಾರಾದರೂ ಅವನಿಗೆ ಬಂದು ನಿನ್ನ ಜೊತೆ ಯುದ್ಧ ಮಾಡಬೇಕು ಅಂತ ಹೇಳಿದರೆ ಅವನು ಅಲ್ಲೇ ಅವರ ಜೊತೆಗೆ ಯುದ್ಧ ಮಾಡಬೇಕು. ಅದನ್ನು ಬಿಟ್ಟು ಇಲ್ಲ ನನಗೆ ಯುದ್ಧಕ್ಕಾಗಲ್ಲ, ನೀವೇ ಯುದ್ಧ ಮಾಡ್ಕೊಳ್ಳಿ ಅಂತ ಆದ ರೀತಿ ಅವನಿಗೆ ಹೇಳೋಕ್ಕಾಗೋದಿಲ್ಲ. ಈಗಿನ ಕಾಲದಲ್ಲಿ ನಾವು ನೋಡ್ತೀವಿ, ಯಾರು ರಾಜರು ಅಂತ ಕರೆಸ್ಬಿಟ್ಟಿದ್ದಾರೆ, ಅವರು ಒಂದು AC ರೂಮಲ್ಲಿ ಕೂತ್ಕೊಂಡು ಕಮೆಂಟ್ಸ್ ಕೊಡ್ತಾರೆ. ಅವರು ಪಾಪ ಸೈನಿಕರು ಅವರು ಯುದ್ಧದಲ್ಲಿ ಹೋರಾಡಬೇಕು. ಆದರೆ ಮುಂಚೆ ಹಾಗಿಲ್ಲ. ಅವನು ಯುದ್ಧದಲ್ಲಿ ಹೋದಾಗ ಆ ಸೈನ್ಯವನ್ನು ಅವನು ಮುಂದೆ ನಿಂತು ಅದನ್ನು ಅವರಿಗೆ ಡೈರೆಕ್ಷನ್ಸ್ ಕೊಡಬೇಕು, ಹೇಗೆ ಯುದ್ಧ ಮಾಡಬೇಕು ಅಂತ. ದಾನಂ ಅವನು ಏನು ಕರ ಸಂಗ್ರಹ ಮಾಡ್ತಾನೆ ಅದನ್ನು ಅರ್ಹ ಬ್ರಾಹ್ಮಣರಿಗೆ ಅಥವಾ ಯಾರಿಗೆ ಅದರದ್ದು ಅವಶ್ಯಕತೆ ಇದೆ ಅವರಿಗೆ ದಾನ ಮಾಡಬೇಕು. ಈಶ್ವರ ಭಾವಶ್ಚ ಅಂದರೆ ಇದರಲ್ಲಿ ಒಂದು ನಾಯಕತ್ವದ ಒಂದು ಅವನಿಗೆ ಆ ಗುಣಗಳಿರಬೇಕು. ಕೇವಲ ಸುಮ್ಮನೆ ಒಂದು ಹೇಳೋದಕ್ಕೋಸ್ಕರ ಆ ರಾಜ ಅಂತ ಕೂತ್ಕೊಳ್ಳೋಂಗಿಲ್ಲ. ಅವನಿಗೆ ಏನೇನು ನಾಯಕನಾಗಿ ಏನೇನು ಜವಾಬ್ದಾರಿ ವಹಿಸಬೇಕು ಅದರ ಸಂಪೂರ್ಣ ಜ್ಞಾನ ಇರಬೇಕು. ಸೊ ಇದಕ್ಕೆ ಕ್ಷಾತ್ರ ಕರ್ಮ ಸ್ವಭಾವಜಂ. ಸೊ ಇದು ನಾವು ಒಬ್ಬ ಕ್ಷತ್ರಿಯ ರಾಜನಲ್ಲಿ ನಾವು ಕಾಣಬೇಕು. ಸೊ ಇದು ಕ್ಷತ್ರಿಯ ರಾಜನಲ್ಲಿ ಹೇಗೆ ಇದು ಬೆಳವಣಿಗೆ ಆಗುತ್ತೆ, ಇದೆಲ್ಲ ಗುಣಗಳು ಎಲ್ಲ ರಾಜಪುತ್ರರು ಅಥವಾ ಎಲ್ಲರೂ ಗುರುಕುಲಕ್ಕೆ ಅವ್ರನ್ನ ಕಳಿಸ್ತಾ ಇದ್ರು. ಗುರುಗಳ ಅಧೀನದಲ್ಲಿ ಅವರು ಪಾಠವನ್ನು ಕಲಿತಾಯಿದ್ರು. ಗುರುಗಳು ಅವರು ನೋಡ್ತಾಯಿದ್ರು, ಅವರು ಏನು ನೋಡ್ತಾಯಿದ್ದು, ಏನು ಅಬ್ಸರ್ವೇಷನ್ ಮಾಡ್ತಾಯಿದ್ರು ಅಂದರೆ ಈ ಒಬ್ಬ ಛಾತ್ರನಲ್ಲಿ, ಈ ಒಬ್ಬ ಏನು ವಿದ್ಯಾರ್ಥಿಯಲ್ಲಿ ಯಾವ ಗುಣಗಳು ಕಾಣಿಸುತ್ತೆ, ಇವನಲ್ಲಿ ಈ ಗುಣಗಳು ಕಾಣಿಸುತ್ತಾ, ಅವನಲ್ಲಿ ಯುದ್ಧದಲ್ಲಿ ನಿಂತಾಗ ಅವನು ಹಿಂದೆ ತಿರುಗಲ್ವಾ, ಅಥವಾ ಅವನಿಗೆ ಒಂದು ನಾಯಕತ್ವದ ಒಂದು ಗುಣಗಳಿದೆನಾ, ಅಥವಾ ಅವನು ರಿಸೋರ್ಸ್ಫುಲ್ ಆಗಿದ್ದಾನ. ಈ ಒಂದು ಗುಣಗಳನ್ನು ಯಾವಾಗ ಗುರುಗಳು ಗುರುಕುಲದಲ್ಲಿ ಕಾಣಿಸ್ತಾರೋ ಅವನಿಗೆ ಯಾವ ರೀತಿಯಲ್ಲಿ ಅವನಿಗೆ ತರಬೇತಿ ಕೊಡ್ತಾರೆ. ಆ ತರಬೇತಿ ಕೊಡುವಾಗ
ಅವನಿಗೆ ಯಾವ್ಯಾವ ಶಾಸ್ತ್ರಗಳನ್ನು ಅಧ್ಯಯನ ಮಾಡಬೇಕು ಮತ್ತು ಯಾವ್ಯಾವ ರೀತಿಯ ಯುದ್ಧ ನೀತಿಗಳನ್ನು ಅವನಿಗೆ ತಿಳಿಸಬೇಕು, ಅದೆಲ್ಲ ಗುರುಗಳು ಗುರುಕುಲದಲ್ಲೇ ಅವರಿಗೆ ಹೇಳ್ಕೊಡ್ತಾರೆ. ವಿಶೇಷವಾಗಿ ರಾಜನಿಗೆ ಜವಾಬ್ದಾರಿ ಯಾವಾಗ ಅವನು ವಹಿಸ್ಕೊಳ್ತಾನೆ, ಯಾವಾಗ ಅವನಿಗೆ ಪಟ್ಟಾಭಿಷೇಕ ಆಗುತ್ತೆ, ಸೊ ಆ ಸಂದರ್ಭದಲ್ಲಿ ಆಗಾಗಲೇ ಅವನಿಗೆ ಸಂಪೂರ್ಣ ಒಂದು ತರಬೇತಿ ಏನಿದೆ ಮುಗ್ದಿರುತ್ತೆ. ಈಗ ಅವನು ರಾಜ್ಯವನ್ನು ಹೇಗೆ ಅವನು ರಾಜ್ಯಭಾರ ನಡೆಸಬೇಕು, ಹೇಗೆ ಜನರನ್ನು ಆಳಬೇಕು, ಹೇಗೆ ಕರವನ್ನು ನಾವು ಸಂಗ್ರಹ ಮಾಡಬೇಕು, ಮತ್ತು ಎಲ್ಲರನ್ನೂ ನಾವು ಧರ್ಮದ ಮಾರ್ಗದಲ್ಲಿ ಹೇಗೆ ಅವ್ರನ್ನ ನಡ್ಕೊಂಡು ಹೋಗೋದಕ್ಕೆ ಅವ್ರನ್ನ ಆ ವ್ಯವಸ್ಥೆ ಮಾಡಬೇಕು ಅನ್ನೋದು ಅವನಿಗೆ ಸಂಪೂರ್ಣ ಜ್ಞಾನ ಈಗಾಗಲೇ ಅವನಲ್ಲಿ ತುಂಬಿರುತ್ತೆ. ಸೊ ಹಾಗಾದ ಮೇಲೆ ಈಗ ರಾಜನಾದ ಮೇಲೆ ಅವನ ಜವಾಬ್ದಾರಿಗಳೇನು? ರಾಜ ಇದರದ್ದು ಸಂಸ್ಕೃತದಲ್ಲಿ ಇದಕ್ಕೆ ಧಾತು ಪದಾರ್ಥ ರಂಜಯತಿ ಇತಿ ರಾಜ, ಅಂದರೆ ಯಾರು ಪ್ರಜೆಗಳಿದ್ದಾರೋ ಅವರ ಸುಖ ಸಮೃದ್ಧಿಯನ್ನು ನೋಡಿಕೊಳ್ಳುವುದೇ ರಾಜನ ಕರ್ತವ್ಯ. ರಂಜಯತಿ, ಅವರನ್ನು ಸುಖವಾಗಿ ಇಡುವುದೇ ರಾಜನ ಕರ್ತವ್ಯ. ರಂಜಯತಿ ಇತಿ ರಾಜ. ಸೊ ಇದು ರಾಜನಾಗಿರುವಂಥ ಕರ್ತವ್ಯ. ಅದರ ಜೊತೆಗೆ ಸಾಕಷ್ಟು ಅವರ ಜವಾಬ್ದಾರಿಗಳು ನಾವು ನೋಡ್ಬೋದು. ಕೃಷ್ಣ ಮತ್ತೆ ಭಗವದ್ಗೀತೆಯಲ್ಲಿ ಹೇಳಿದಾಗ ಏವಂ ಪರಂಪರ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಹು ಸಕಾಲೇನ ಮಹತ ಯೋಗೋ ನಷ್ಟ ಪರಂತಪ ಅಂತ ಹೇಳಿದ್ದಾನೆ. ಅಂದರೆ ಈ ವೈದಿಕ ಜ್ಞಾನ ಏನಿದೆ, ತತ್ವಜ್ಞಾನ ಅಂದರೆ ಆತ್ಮಜ್ಞಾನ ಏನಿದೆ, ಇದು ರಾಜರಿಗೆ ಮೊದಲಿಗೆ ಇದನ್ನು ಬೋಧನೆ ಮಾಡಲಾಗುತ್ತೆ. ಯಾಕೆ ರಾಜರಿಗೆ ಮೊದಲಿಗೆ ಮಾಡಬೇಕು? ಇವರು ಕೇವಲ ರಾಜರಷ್ಟೇ ಅಲ್ಲ, ರಾಜ ಋಷಿಗಳು. ರಾಜರು ಅಂದರೆ ಕೇವಲ ಒಂದು ಅಡ್ಮಿನಿಸ್ಟ್ರೇಷನ್ ಆಡಳಿತಕ್ಕೆ ಸಂಬಂಧಪಟ್ಟದ್ದು ಅಷ್ಟೇ ಅಲ್ಲ, ಅವರು ಜ್ಞಾನಿಗಳು ಕೂಡ ಆಗಿರಬೇಕು. ಯಾಕೆ ಜ್ಞಾನಿಗಳಾಗಿರಬೇಕು? ಅವರು ಜ್ಞಾನಿಗಳಾಗಿದ್ದರೆ ಅವರ ಪ್ರಜೆಗಳು ಯಾವ ಮಾರ್ಗದರ್ಶನದಲ್ಲಿ ಅವರು ಮುಂದೆ ಹೋದಾಗ ಒಂದು ಸಿದ್ಧಿ ಅಂದರೆ ಕೊನೆಗೆ ವೈಕುಂಠಧಾಮವನ್ನು ಅವರು ಹೇಗೆ ತಲುಪಬಹುದು ಅನ್ನೋ ಒಂದು ಮಾರ್ಗದರ್ಶನ ಏನಿದೆ ಅದು ರಾಜ ನೀಡಬೇಕಾದದ್ದು. ಆ ರಾಜನಿಗೆ ಏನೂ ಗೊತ್ತಿಲ್ಲ, ಅವನು ಹೇಗೆ ಬೇಕೇ ಹಾಗೆ ಅವನು ವರ್ತನೆ ಮಾಡಿದರೆ ಹಾಗೆ ಪ್ರಜೆಗಳು ಹೇಗೆ ಯಥಾ ರಾಜ ತಥಾ ಪ್ರಜಾ, ಹೇಗೆ ರಾಜನೋ ಹಾಗೆ ಪ್ರಜೆಗಳಿರ್ತಾರೆ. ಸೊ ಹಾಗಾಗಿ ರಾಜನಿಗೆ ಇದೊಂದು ಮುಖ್ಯವಾದ ಜವಾಬ್ದಾರಿ ಏನು ಅಂದರೆ ಆ ಗುರುಗಳು ಕೊಟ್ಟ ಜ್ಞಾನ ಏನಿದೆ ಅದನ್ನು ಪ್ರಚಾರ ಮಾಡಬೇಕು. ನಾವು ಸುಮಾರು ವರ್ಷಗಳಲ್ಲ, ಕೆಲವು ವರ್ಷಗಳ ಹಿಂದೆ ಕೂಡ ನಾವು ನೋಡ್ಬೋದು, ನಮ್ಮ ಹಿಂದಿನ ರಾಜರು ಏನಿದ್ರು, ಚೋಳ ಡೈನೆಸ್ಟಿ ಆಗಿರ್ಬೋದು, ಅಥವಾ ವಿಜಯನಗರ ಸಾಮ್ರಾಜ್ಯ ಆಗಿರ್ಬೋದು, ಅಥವಾ ಉತ್ತರದಲ್ಲಿ ಜೈಪುರ ರಜಪೂತ್ ಏನು ಅವರು ರಾಜ್ಯದ ದೊರೆಗಳಾಗಿರ್ಬೋದು, ನಾವು ನೋಡ್ಬೋದು ಅವರು ದೊಡ್ಡ ದೊಡ್ಡ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿ ಧರ್ಮವನ್ನು ಪ್ರಚಾರ ಮಾಡಲು ಅವರು ಮುಂದಾಗಿದ್ದರು. ಅವರೆಲ್ಲ ಹೇಗೆ ಅವರು ಕಾರ್ಯವನ್ನು ಅವ್ರು ನಿರ್ವಹಿಸ್ತಾ ಇದ್ದರು? ಅವರಿಗೆ ಒಂದು ಮಂತ್ರಿಮಂಡಳ ಅದರ ಮೇಲೆ ಯಾರು ಅರ್ಹ ಬ್ರಾಹ್ಮಣರೋ ಅವರಿಗೆ ಅಡ್ವೈಸರಿಯಾಗಿ ಅವರು ಕೆಲಸ ಮಾಡ್ತಾಯಿದ್ರು. ಸೊ ಈ ಬ್ರಾಹ್ಮಣರೇನಿದ್ರು ಇವರು ಕೂಡ ನೋಡ್ಬೋದು ನಾವು ಚಂದ್ರಗುಪ್ತ ಮೌರ್ಯನಲ್ಲೂ ಕೂಡ ಚಾಣಕ್ಯನಂತಹ ಒಬ್ಬ ಏನು ಅರ್ಹ ಬ್ರಾಹ್ಮಣ ಅವನಿಗೆ ಅಡ್ವೈಸರಿಯಾಗಿ ಅವನಿಗೆ ಕಾರ್ಯಭಾರವನ್ನು ಮಾಡಿದರು. ಸೊ ಹಾಗೆ ಈ ಎಲ್ಲ ರಾಜ ಮನೆತನದವರು ಅವರು ಒಬ್ಬ ಗುರುಗಳ ಏನು ಆದೇಶದ ಅವರ ಒಂದು ನಿರ್ದೇಶನದ ವೇಳೆಗೆ ಅವರು ರಾಜ್ಯಭಾರವನ್ನು ನಡೆಸುತ್ತಿದ್ದರು. ಆದರೆ ಅದರದ್ದು ವಿಪರೀತವಾಗಿ ನಾವು ಇವಾಗ ನೋಡ್ಬೋದು. ಅವರು ಯಾರು, ಎಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ಅದರದ್ದು ಏನು ಅದರ ಅರಿವೇ ಇಲ್ಲ. ಸೊ ಅಷ್ಟೇ. ಹಾಗೆ ರಾಜನ ಜವಾಬ್ದಾರಿ ಎಷ್ಟು ಜವಾಬ್ದಾರಿ ಅಂದರೆ ರಾಜ್ಯದಲ್ಲಿ ಹೆಚ್ಚು ಬಿಸಿಲಿರಬಾರ್ದು, ಹೆಚ್ಚು ಚಳಿ ಇರಬಾರ್ದು, ಮತ್ತು ನದಿಗಳಲ್ಲಿ ನೀರಿರಬೇಕು, ಕೆರೆಗಳಲ್ಲಿ ನೀರಿರಬೇಕು, ಸಮಯಕ್ಕೆ ಮಳೆ ಆಗಬೇಕು, ಚೆನ್ನಾಗಿ ಬೆಳೆ ಬರಬೇಕು, ಚೆನ್ನಾಗಿ ಹಣ್ಣುಗಳು ಸಿಗಬೇಕು. ಇದೆಲ್ಲ ರಾಜನ ಒಂದು ಜವಾಬ್ದಾರಿಗಳು. ಇದಷ್ಟೇ ಅಲ್ಲದೆ ಒಂದು ವೇಳೆ ಆ ರಾಜ್ಯದಲ್ಲಿ ಯಾರು ಪ್ರಜೆಗಳಿದ್ದಾರೆ ಅವರೊಬ್ಬರು ತಂದೆ ಮುಂದೆ ಮಗ ಮೃತನಾಗಬಾರ್ದು. ಯಾಕಂದರೆ ಸಾಮಾನ್ಯವಾಗಿ ತಂದೆ ಮೃತನಾದ ಮೇಲೆ ಮಗ
ಮೃತನಾಗ್ಬೋದು. ಒಂದು ವೇಳೆ ತಂದೆಯ ಮುಂದೆ ಮಗ ಏನಾದರೂ ಅವನು ಸಾವಿಗೆ ಈಡಾದರೆ ಅದರ ಕಾರಣ, ಅದರ ಜವಾಬ್ದಾರಿ ರಾಜನದ್ದು. ನೋಡಿ ಎಷ್ಟು ರಾಜನದ್ದು ಜವಾಬ್ದಾರಿ ಇದೆ. ಸೊ ನಾವು ಹೀಗೆ ಇದು ಸುಮ್ಮನೆ ಹೇಳೋದಕ್ಕೆ ಇಲ್ಲ, ಇದು ನಾವು ಇದರದ್ದು ದೃಷ್ಟಾಂತ ನಾವು ನೋಡ್ಬೋದು, ಕೃಷ್ಣನ ಜೀವನದಲ್ಲೇ ನಾವು ನೋಡ್ಬೋದು. ನಮ್ಮ ಏನು ಭಾಗವತದಲ್ಲಿ ಕೊನೆಯ ಇದಕ್ಕೆ ಬರುತ್ತೆ, ಇದು ಕೊನೆಯ ಅಧ್ಯಾಯಗಳಲ್ಲಿ ಬರುತ್ತೆ. ಅರ್ಜುನ ದ್ವಾರಕೆಯಲ್ಲಿ ಅವನು ಕೃಷ್ಣನ ಜೊತೆ ಇರ್ತಾನೆ. ಆ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ಬ್ರಾಹ್ಮಣ ಇರ್ತಾನೆ. ಅವನು 9 ಪುತ್ರರು ಅವರು ಮೃತ್ಯುಗೀಡಾಗ್ತಾರೆ. ಆವಾಗ 9ನೇವನು ಯಾವಾಗ ಅವನಿಗೆ ಮೃತ್ಯು ಆಗುತ್ತೆ, ಸೊ ಅವನು ಬ್ರಾಹ್ಮಣನಿಗೆ ತುಂಬ ಕೋಪ ಬರುತ್ತೆ. ಅವನು ಕೋಪ ಬಂದು ಅಲ್ಲಿನ ರಾಜ ಯಾರು? ದ್ವಾರಕೆಯ ರಾಜ, ದ್ವಾರಕಾಧೀಶ ಹೌದು. ಆದರೆ ಅಲ್ಲಿ ಅಫಿಷಿಯಲಿ ಅಧಿಕೃತವಾಗಿ ಯಾರು ಆಳ್ನೆ ಮಾಡ್ತಾ, ಯಾರು ಅವ್ರ ಹೆಸರೇನು? ಉಗ್ರಸೇನ ಅಲ್ಲಿ ಆಳ್ವಿಕೆ ಮಾಡ್ತಾ ಇದ್ದಿದ್ದು. ಸೊ ಉಗ್ರಸೇನನಿಗೆ ಬಂದು ಅವನು ದೂರಿಡ್ತಾನೆ, ನಮ್ಮ 9 ಜನ ಮಕ್ಕಳು ನನ್ನ ಮುಂದೆ ಅವರು ಮೃತಪಟ್ಟಿದ್ದಾರೆ, ನೀನು ಹೇಗೆ ನಿನ್ನ ರಾಜ್ಯಭಾರ ಮಾಡ್ತಾ ಇದೆಯಾ? ನೀನು ಅಧರ್ಮವನ್ನು ಪಾಲನೆ ಮಾಡ್ತಾ ಇದೆಯಾ, ಅದಕ್ಕೋಸ್ಕರ ನನ್ನ ಮುಂದೆ 9 ಜನ ಮಕ್ಕಳು ಅವರು ಮೃತಪಟ್ಟಿದ್ದಾರೆ, ಇದಕ್ಕೆ ನೀನೇ ಕಾರಣ. ಹಾಗೆ ಅವನು ಬಂದು ಸಾಕಷ್ಟು ಅವನಿಗೆ ಬೈತಾ ಇರ್ತಾನೆ. ಆ ಸಮಯದಲ್ಲಿ ಅರ್ಜುನ ಅಲ್ಲೇ ಇದ್ದಾಗ ಅವನಿಗೆ ಅದು ಕೇಳೋದಕ್ಕೆ ಅವನಿಗೆ ಇಷ್ಟ ಆಗೋದಿಲ್ಲ. ಅವನು ಹೇಳ್ತಾನೆ, ನಾನು ಅರ್ಜುನ, ನಿನ್ನ ಸಂತಾನವನ್ನು ನಾನು ನಿನಗೆ ರಕ್ಷಣೆ ಮಾಡ್ತೀನಿ, ಮುಂದೆ ನೀವು ಏನು ಚಿಂತನೆ ಮಾಡಬೇಡ, ನೀನು ಹೋಗು. ಅದೇ ಮುಂದಿನ ವರ್ಷ ಯಾವಾಗ ಆತನ ಪತ್ನಿ ಗರ್ಭವತಿ ಆಗಿರ್ತಾಳೆ, ಇನ್ನೇನು ಪ್ರಸವದ ಸಮಯ, ಆ ಸಂದರ್ಭದಲ್ಲಿ ಅರ್ಜುನ ಅಲ್ಲಿಗೆ ಬರ್ತಾನೆ. ಸೊ ಅರ್ಜುನ ಗಾಂಡೀವಧಾರಿಯಾಗಿ ಆ ಸಂಪೂರ್ಣ ಅವರು ಏನೋ ಒಂದು ಕುಟೀರ ಇರುತ್ತೆ, ಅದನ್ನು ಸುತ್ತಲೂ ಅವನು ಬಾಣಗಳಿಂದ ಅವನು ಮುಚ್ಚಿಬಿಡ್ತಾನೆ. ಯಾಕಂದರೆ ಯಾರೂ ಅದರಲ್ಲಿ ತೋರಿಸೋದಕ್ಕಾಗೋದಿಲ್ಲ. ಆ ರೀತಿ ಅವನೊಂದು ಕವಚವನ್ನು ಆ ಒಂದು ಕುಟೀರದ ಸುತ್ತಲೂ ಅವನು ನಿರ್ಮಾಣ ಮಾಡ್ತಾನೆ. ಈಗ ಹೇಗೆ ಇದು ಮಗು ಮೃತಪಡಬೇಕಾದ್ರೆ ಯಾರಾದರೂ ಯಮದೂತರು ಅಥವಾ ಯಮರಾಜನು ಬಂದು ಅದನ್ನು ಕರ್ಕೊಂಡು ಆ ಒಂದು ಆತ್ಮವನ್ನು ಅವನು ಕಳ್ಕೊಂಡು ಹೋಗಬೇಕು. ಈಗ ಅವನು ಈ ರೀತಿ ಕವಚ ನಿರ್ಮಿಸಿದ್ದಾನೆ, ಇದರಲ್ಲಿ ಯಾರು ಕೂಡ ಅದರಲ್ಲಿ ಹೋಗೋದಕ್ಕೆ ಸಾಧ್ಯ ಇಲ್ಲ. ಆದರೆ ನೋಡ್ತಾನೆ ಆ ಮಗು ಜನನ ಆದ ನಂತರ ತಕ್ಷಣ ಅದು ಕೂಡ ಮೃತಪಡುತ್ತೆ. ಅರ್ಜುನ ಇದಕ್ಕಿಂತ ಮುಂಚೆ ಅವನು ಒಂದು ಪ್ರತಿಜ್ಞೆ ತೊಗೊಂಡಿರ್ತಾನೆ, ನಾನು ಒಂದೇ ನಿನ್ನ ಮಗನಿಗೆ ರಕ್ಷಣೆ ಕೊಡಲಿಲ್ಲ ಅಂದರೆ ನಾನು ಅಗ್ನಿಯಲ್ಲಿ ಪ್ರವೇಶ ಮಾಡ್ತೇನೆ ಅಂತ. ಸೊ ಇವಾಗ 10ನೇ ಮಗು ಮೃತಪಟ್ಟಿದೆ. ಅವನು ಬ್ರಾಹ್ಮಣ ಬಂದು ಕೇಳ್ತಾ ಇದ್ದಾನೆ, ಏನು ಅರ್ಜುನ ನೀನು ಪ್ರತಿಜ್ಞೆ ತೊಗೊಂಡಿದ್ಯಾ, ನೀನು ನಿನ್ನ ಪ್ರತಿಜ್ಞೆಗೆ ನಿನ್ನ ಹೆಸರಿದೆ, ಆದರೆ ಇವಾಗ ನಿನ್ನ ಮುಂದೆನೇ ನನ್ನ ಮಗ ಮೃತಪಟ್ಟಿದ್ದಾನೆ, ಇದಕ್ಕೆ ಏನು ಮಾಡ್ತೀಯ? ಅದಕ್ಕೆ ಅವನು ಅರ್ಜುನ ನನ್ನ ಪ್ರತಿಜ್ಞೆ ಅಂತೆ, ನಾನು ಇವಾಗ ಅಗ್ನಿ ಪ್ರವೇಶ ಮಾಡಬೇಕು ಅಂತ ಹೋಗಬೇಕಾದಾಗ ಕೃಷ್ಣ ಬಂದು ಹೇಳ್ತಾನೆ, ನೀನು ಯೋಚನೆ ಮಾಡಬೇಡ ಬಾ. ಅದಕ್ಕಿಂತ ಮುಂಚೆ ಅರ್ಜುನ ಅವನು ಎಷ್ಟು ಸಾಮರ್ಥ್ಯ ಇದೆ ಅಂದರೆ ಇದರಲ್ಲಿ ನಾವು ನೋಡ್ಬೋದು. ಅವನು ಮೊದಲನೇದಾಗಿ ಈ ಕವಚವನ್ನು ಅವನು ನಿರ್ಮಾಣ ಮಾಡಿದ್ದಾನೆ. ಅದಾದಮೇಲೆ ಯಾವಾಗ ಅವನು ಬಂದು ಹೇಳ್ತಾನೆ, ಬ್ರಾಹ್ಮಣ ನನ್ನ ಮಗ ಮೃತಪಟ್ಟಿದ್ದಾನೆ, ನೀನು ಅವನು ಕರೆತರಬೇಡ ಅಂತ. ಆವಾಗ ಅರ್ಜುನ ಯಮಲೋಕಕ್ಕೆ ಹೋಗ್ತಾನೆ. ಯಮಲೋಕಕ್ಕೆ ಹೋಗಿ ಅವನು ಯಮರಾಜನಿಗೆ ಅವನು ಕೇಳ್ಕೊಳ್ತಾನೆ, ಈ ಥರ ಬ್ರಾಹ್ಮಣನ ಮಗ ಮೃತಪಟ್ಟಿದ್ದಾನೆ, ಇಲ್ಲೇನಾದರೂ ಇದ್ದಾನ ಅಂತ. ಅವನು ಯಮರಾಜ ಹೇಳ್ತಾನೆ ನೋಡು ಅಂತ. ಅವನು ಎಲ್ಲಿ ನೋಡಿದ್ರೂ ಕಾಣಿಸೋದಿಲ್ಲ. 14 ಲೋಕಗಳು ಅವನು ಹುಡುಕಾಡ್ತಾನೆ, 14 ಲೋಕದಲ್ಲೂ ಆ ಮಗು ಸಿಗೋದಿಲ್ಲ. ಇವಾಗ ಅರ್ಜುನನಿಗೆ ಗತಿಯೇ ಇಲ್ಲ, ಇವಾಗ ಅಗ್ನಿ ಪ್ರವೇಶವೇ ಅವನ ಗತಿ. ಯಾವಾಗ ಅಗ್ನಿ ಪ್ರವೇಶ ಮಾಡಬೇಕನ್ನೋ ಸಂದರ್ಭದಲ್ಲಿ ಕೃಷ್ಣ ಬಂದು ಹೇಳ್ತಾನೆ, ನೀನು ಯೋಚನೆ ಮಾಡಬೇಡ, ಯಾಕಂದರೆ ಕೃಷ್ಣನ ಒಂದು ಪ್ರತಿಜ್ಞೆ ಏನು, ಪ್ರತಿಜಾನಿ ನಮೇ ಭಕ್ತ್ಯ ಪ್ರಣಶ್ಯತಿ, ನನ್ನ ಭಕ್ತರು ಎಂದಿಗೂ ಅವರು ನಾಶವಾಗೋದಿಲ್ಲ. ಇವಾಗ ಅರ್ಜುನ ಅಗ್ನಿ ಪ್ರವೇಶ ಆಗ್ತಾ ಇದ್ದಾನೆ. ಸೊ ಅದನ್ನು ಭಗವಂತನ ಪ್ರತಿಜ್ಞೆಯನ್ನು ನಿಭಾಯಿಸೋದಕ್ಕೆ ಭಗವಂತ ಅಲ್ಲಿ ಬಂದು ಅವನಿಗೆ ಹೇಳ್ತಾನೆ, ಯೋಚನೆ ಮಾಡಬೇಡ, ನನ್ನ ಜೊತೆ ಬಾ. ಭಗವಂತ ಭಗವಂತನ ರಥದಲ್ಲೇ ಕೂರಿಸಿ ಅವನು ಕರ್ಕೊಂಡು ಹೋಗ್ತಾನೆ. ಎಲ್ಲಿ ಕರ್ಕೊಂಡು ಹೋಗ್ತಾನೆ? ಈ ಬ್ರಹ್ಮಾಂಡವನ್ನು ದಾಟಿ, ಬ್ರಹ್ಮಾಂಡದ ಏನು ಅಂಡದ ರೂಪದಲ್ಲಿರುವ ಈ ಒಂದು ಬ್ರಹ್ಮಾಂಡ ಏನಿದೆ, ಅದರಲ್ಲಿ 14 ಥರದ ಒಂದು ಪದರಗಳಿದೆ. ಅದನ್ನು ದಾಟಿ ಭಗವಂತ ಮಹಾವಿಷ್ಣು ಎಲ್ಲಿ ಒಂದು ವಿರಜ ಎಂಬ ಒಂದು ನದಿ ಅನ್ನೋದು ಕೇಳಿ ಒಂದು ನೀರಿನಲ್ಲಿ ಭಗವಂತ ಅವನು ಮಲಗಿದ್ದಾನೆ.
ಈ ಮಹಾವಿಷ್ಣುವಿನಿಂದ ಏನು ಬ್ರಹ್ಮಾಂಡಗಳಿದೆ ಅದು ಅವನ ಒಂದು ಏನು ಚರ್ಮದಿಂದ ಏನು ತೂತುಗಳಿದೆ ಅದರಿಂದ ಹೊರಹೊಮ್ಮುತ್ತಾ ಇರೋದು. ಅಲ್ಲಿಗೆ ಭಗವಂತ ಅರ್ಜುನನ್ನು ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಕರ್ಕೊಂಡು ಹೋದಾಗ ಅಲ್ಲಿ ಈ 9-10 ಜನ ಮಕ್ಕಳು ಅಲ್ಲಿ ಅವನ ಹತ್ತಿರ ಇರ್ತಾರೆ. ಸೊ ಆವಾಗ ಅವನಿಗೆ ಎಲ್ಲ ಥರದ ಏನು ಪ್ರಾರ್ಥನೆಯನ್ನು ಅರ್ಪಿಸಿ ಅರ್ಜುನ ಅವನಿಗೆ ಮಹಾವಿಷ್ಣುವಿಗೆ ಕೇಳ್ತಾನೆ, ಯಾಕೆ ಈ ರೀತಿ ಮಾಡಿದ್ದಿ ಅಂತ. ಆವಾಗ ಮಹಾವಿಷ್ಣು ಹೇಳ್ತಾನೆ, ಕೃಷ್ಣ ಮತ್ತು ಅರ್ಜುನ ಇವರಿಬ್ಬರ ದರ್ಶನ ಪಡೆಯೋದು ಅತ್ಯಂತ ದುರ್ಲಭ. ಇಬ್ಬರನ್ನು ನಾನು ನೋಡಬೇಕು ಅಂತ ಬಯಸಿದ್ದೆ. ಆದ ಕಾರಣದಿಂದಾಗಿ ನಾನು ಈ 10 ಜನ ಮಕ್ಕಳನ್ನು ನನ್ನ ಬಳಿ ನಾನು ಕರೆಸಿಕೊಟ್ಟೆ. ಆಮೇಲೆ ಅವರು 10 ಜನ ಮಕ್ಕಳನ್ನು ಕೃಷ್ಣ ಮತ್ತು ಅರ್ಜುನ ಅವರ ರಥದಲ್ಲಿ ಕೂರಿಸಿ ತಂದು ಈ ಬ್ರಾಹ್ಮಣನಿಗೆ ಅವರಿಗೆ ಒಪ್ಪಿಸ್ತಾರೆ. ಸೊ ಅಲ್ಲಿಗೆ ನಾವು ನೋಡ್ಬೋದು ಒಬ್ಬ ರಾಜನಾದವನು ಎಷ್ಟು ಜವಾಬ್ದಾರಿ ಇದೆ ಅವನಿಗೆ. ಒಬ್ಬ ತಂದೆಯ ಮುಂದೆ ಮಗ ಸತ್ರು ಅದಕ್ಕೆ ಕಾರಣ ರಾಜ. ಯಾಕೆಂದರೆ ರಾಜ ಅವನು ಕರ ಸಂಗ್ರಹ ಮಾಡ್ತಾನೆ. ಕರ ಸಂಗ್ರಹ ಯಾವಾಗ ಮಾಡ್ಬೋದು? ಅವನು ಈ ಧರ್ಮವನ್ನು ಯಾವಾಗ ಅವನು ಪಾಲನೆ ಮಾಡ್ತಾ ಇದ್ದಾನೆ, ಎಲ್ಲರನ್ನೂ ಅವನು ಧಾರ್ಮಿಕರಾಗಿ ಆ ಒಂದು ಮಾರ್ಗದಲ್ಲಿ ಅವರನ್ನು ಯಾವಾಗ ಅವರನ್ನು ಮುಂದೆ ಬರೋದಕ್ಕೆ ಅವನು ಆ ವ್ಯವಸ್ಥೆ ಮಾಡ್ತಾನೆ, ಆವಾಗ ಮಾತ್ರ ಅವನಿಗೆ ಕರ ಸಂಗ್ರಹ ಮಾಡೋದಕ್ಕೆ ಆ ಒಂದು ಅರ್ಹತೆ ಬರುತ್ತೆ. ಹಾಗೆ ಮಾಡೋದ್ರಿಂದ ಏನಾಗುತ್ತೆ, ಯಾರ್ಯಾರು ಪ್ರಜೆಗಳಿದ್ದಾರೋ ಅವರು ಏನೇನು ಪುಣ್ಯಕರ್ಮಗಳನ್ನು ಮಾಡ್ತಾ ಇದ್ದಾರೋ ಅದರದ್ದು 1/6 ಪುಣ್ಯ ಅದು ರಾಜನಿಗೆ ದಕ್ಕುತ್ತೆ. ಆ ರಾಜ ಏನು ಅವನು ಪುಣ್ಯಕರ್ಮಗಳನ್ನು ಮಾಡ್ತಾನೋ ಅದರಿಂದ 1/6 ಪ್ರಜೆಗಳಿಗೆ ಅವರಿಗೆ ದಕ್ಕುತ್ತೆ. ಒಂದು ವೇಳೆ ಪ್ರಜೆಗಳು ಪಾಪಕೃತ್ಯಗಳನ್ನು ಮಾಡುತ್ತಿದ್ದಾಗ ಆವಾಗ ಅದರಲ್ಲಿ 1/6 ಪಾಪಗಳೇನಿದೆ ರಾಜನಿಗೆ ಅವನಿಗೆ ದಕ್ಕುತ್ತೆ. ಅದೇ ರೀತಿ ರಾಜನು ಪಾಪ ಮಾಡ್ತಾ ಇದ್ದರೆ ಪ್ರಜೆಗಳಿಗೆ ದಕ್ಕುತ್ತೆ. ಸೊ ಇದು ಒಂದು ಥರ ಇಬ್ಬರದ್ದು ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಥರ, ಮ್ಯೂಚುವಲ್ ಅಗ್ರಿಮೆಂಟ್ ಥರ. ನೀವು ಒಳ್ಳೆಯದು ಮಾಡಿ, ರಾಜನು ಒಳ್ಳೆಯದು ಮಾಡಬೇಕು, ಪ್ರಜೆಗಳು ಒಳ್ಳೆಯದು ಮಾಡಬೇಕು. ಪ್ರಜೆಗಳು ಒಳ್ಳೇದು ಮಾಡಲಿಲ್ಲ ಅಂದರೆ ರಾಜನಿಗೆ ತೊಂದರೆ, ರಾಜನ ಒಳ್ಳೇದು ಮಾಡಲಿಲ್ಲ ಪ್ರಜೆಗಳಿಗೆ ತೊಂದರೆ. ಈಗಿನ ಕಾಲದಲ್ಲಿ ಇಬ್ಬರಿಗೂ ತೊಂದರೆ. ಸೊ ಹಾಗೆ ರಾಜನಿಗೆ ಇನ್ನೊಂದು ಜವಾಬ್ದಾರಿ ಏನಂದರೆ, ಯಾರು ಏನಾದರೂ ಕಷ್ಟಗಳಿದ್ದರೆ, ಯಾಕಂದರೆ ಇದರಲ್ಲಿ ನಾವು ನೋಡ್ತಾ ಇದ್ದೀವಿ ದೇವರಿಗೆ ಏನು ಯಾವ ಥರದ ಗುಣಗಳಿದೆ ಅದು ರಾಜನಲ್ಲೂ ನಾವು ಕಾಣ್ಬೋದು. ಯಾಕೆ ಅಂದರೆ ನಮಗೆ ಏನಾದರೂ ಕಷ್ಟಗಳು ಬಂದಾಗ ನಾವು ದೇವರ ಹತ್ರ ಬಂದು ನಾವು ಕೇಳ್ಕೊಳ್ತೀವಿ, ನಮಗೆ ಈ ರೀತಿ ಕಷ್ಟಗಳಿದೆ, ಇದಕ್ಕೆ ನೀನೇನಾದರೂ ಪರಿಹಾರ ಕೊಡು ಅಂತ ನಾವು ದೇವರಲ್ಲಿ ಕೇಳ್ಕೊಳ್ತೀವಿ. ಆದರೆ ರಾಜನಿಗೂ ಅದೇ ರೀತಿಯ ಜವಾಬ್ದಾರಿ. ಏನಾದರೂ ಕಷ್ಟಗಳು ಬಂದಾಗ ರಾಜನ ಹತ್ರ ಹೋಗಬೇಕು. ರಾಜನ ಹತ್ರ ಹೋಗಬೇಕಂದ್ರೆ ಅವನು ಆ ರೀತಿ ಒಂದು ವ್ಯವಸ್ಥೆ ಮಾಡಿರಬೇಕು. ಯಾರಾದರೂ ಸಾಮಾನ್ಯ ಪ್ರಜೆಗಳು ಕೂಡ ಬಂದು ಅವನಿಗೆ ಏನಾದರೂ ಸಮಸ್ಯೆ ಇದ್ದರೆ ಹೇಳ್ಕೊಳ್ಳೋಷ್ಟು ಆ ರೀತಿ ಒಂದು ವ್ಯವಸ್ಥೆ ಇರಬೇಕು. ಅದರದ್ದು ವಿಪರೀತವಾಗಿ ನಾವು ಇವಾಗ ನೋಡ್ಬೋದು, ಯಾರು ಎಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ ಏನೋ ಗೊತ್ತಿಲ್ಲ. ಏನಾದರೂ ಸಮಸ್ಯೆ ಆದರೆ ಧರಣಿ ಕೂತ್ಕೊಳ್ಬೇಕು ಅಷ್ಟೇ. ಧರಣಿ ಕೂತ್ಕೊಂಡಾಗೂ ಬರ್ತಾರೋ ಇಲ್ಲೋ ಅಂತೂ ಅದನ್ನು ಕೂಡ ಗ್ಯಾರಂಟಿ ಇಲ್ಲ. ಸೊ ಹಾಗಾಗಿ ಇದು ಒಂದು ರಾಜನ ಜವಾಬ್ದಾರಿ. ಸೊ ರಾಜ ಅವನು ಮನಸ್ಸಿಗೆ ಬಂದಾಗೆ ಅವನು ಇವಾಗ ಆಳ್ವಿಕೆ ಮಾಡ್ತಾ ಇದ್ದಾನಂದಾಗ ಆವಾಗ ಏನು ಸಮಸ್ಯೆಗಳು ಉಂಟಾಗುತ್ತೆ. ಇದು ಒಂದು ಉದಾಹರಣೆ ನಾವು ಭಾಗವತದಲ್ಲೇ ಬರುತ್ತೆ. ವೇಣ ಎಂಬ ರಾಜ ಇದ್ದ. ಅವನು ಎಷ್ಟು ದುರುಳ ಅಂದರೆ, ಅವನು ಬಾಲಕನಿದ್ದಾಗಲೇ ಅವನು ಗೆಳೆಯರ ಜೊತೆ ಆಡ್ತಾ ಇದ್ದ. ಅವನು ದಯೆ ಇಲ್ಲದೆ ಅವ್ರನ್ನ ಕೊಲ್ತಾ ಇದ್ದ. ಇನ್ನೂ ಅವನು ಬಾಲಕನಿದ್ದಾಗ. ಅವನು ಬೆಳೀತಾ ಹೋದಾಗ ಅವನು ಏನು ದೌಷ್ಟ್ಯ ಇದೆ, ಹೆಚ್ಚು ಜನರಲ್ಲಿ ನೋಡೋದಕ್ಕೆ ಸಿಗ್ತಾ ಇತ್ತು. ಅವನು ಬೇಟೆಗೆ ಹೊರಟ ಅಂದರೆ ಸುಮ್ಮನೆ ಏನು ಅವಶ್ಯವಿಲ್ಲದೆ ಅವನು ಜಿಂಕೆಗಳು, ಹುಲಿಗಳು, ಸಿಂಹಗಳನ್ನು ಸುಮ್ಮನೆ ಅವನು ಸಾಯಿಸ್ತಾ ಇದ್ದ. ಅದರ ಜೊತೆಗೆ ಸಾಕಷ್ಟು ಪ್ರಜೆಗಳನ್ನು ಶೋಷಣೆ ಮಾಡ್ತಾ ಇದ್ದ. ಯಾವಾಗ ಅವರ ತಂದೆ ಆದ ಅಂಗ ರಾಜ ಅವನಿಗೆ ಈ ಥರದ್ದೆಲ್ಲ ಕಾರ್ಯಗಳನ್ನು ನೋಡಿ ಅವನಿಗೆ ತುಂಬ ಬೇಸತ್ತು ಅವನು ರಾಜ್ಯವನ್ನೇ ತ್ಯಾಗ ಮಾಡಿ ಅವನು ಕಾಡಿಗೆ ಹೋಗಿಬಿಡ್ತಾನೆ. ಅವನು ಕಾಡಿಗೆ ಹೋದಾಗ ಅವರ ತಾಯಿ ಏನಿದೆ, ಇವಾಗ ಯಾರಾದರೂ ರಾಜ್ಯಭಾರವನ್ನು ನೋಡ್ಕೊಳ್ಬೇಕು, ಯಾರು ರಾಜ, ಈ ವೇಣನನ್ನು ನೇಮಕ ಮಾಡ್ತಾರೆ. ಈ ವೇಣ ಯಾವಾಗ ರಾಜನಾಗಿ ನೇಮಕ ಮಾಡ್ತಾನೋ
ಆವಾಗ ಒಂದು ತುಂಬ ವಿಶೇಷವಾಗಿ ಇದು ಒಂದು ವರ್ಣನೆ ಇದೆ. ಕಳ್ಳಕಾಕರರು ಯಾರಿದ್ದಾರೋ ಅವರೆಲ್ಲ ಆ ದೇಶ ಬಿಟ್ಟು ಓಡೋದ್ರಂತೆ. ಯಾಕೆ ಅಂದರೆ ಅವರಿಗಿಂತ ಮೀರಿಸಿದವನು ಇವನು ವೇಣ. ಇವನು ಅಷ್ಟು ದುರುಳ ವೇಣ. ಅವನ ಹೆಸರು ಆ ರೀತಿ ಪ್ರಚಾರ ಆಗಿದೆ. ಅವನು ರಸ್ತೆಯಲ್ಲಿ ಹೋಗ್ತಾ ಇದ್ದರೆ ಎಲ್ಲ ಪ್ರಜೆಗಳು ಹೇಳೋರಂತೆ, ಇವನು ದುಷ್ಟ ವೇಣ ಬರ್ತಾ ಇದ್ದಾನೆ ಓಡಿ ಅಂತ. ಆ ರೀತಿಯ ಒಂದು ರಾಜ್ಯಭಾರ ಮಾಡ್ತಾ ಇದ್ದ. ಆಗ ಯಾರು ಬ್ರಾಹ್ಮಣರಿದ್ದಾರೆ, ಯಾರು ಏನು ಇವರಿಗೆ ಮಾರ್ಗದರ್ಶಿಯಾಗಿ ರಾಜನನ್ನು ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ, ಅವರು ರಾಜನಿಗೆ ಸಾಕಷ್ಟು ಅವನಿಗೆ ತಿಳಿ ಹೇಳ್ತಾರೆ, ಸಾಕಷ್ಟು ಬುದ್ಧಿವಾದ ಹೇಳ್ತಾರೆ ಅವನಿಗೆ. ಇದು ಸರಿಯಲ್ಲ, ನೀನು ರಾಜ, ನಿನ್ನ ಜವಾಬ್ದಾರಿಗಳು ಪ್ರಜೆಗಳನ್ನು ಸರಿಯಾಗಿ ನೋಡಿಕೊಳ್ಳುವುದು. ಅದು ಬಿಟ್ಟು ನೀನು ಅವರಿಗೆ ಶೋಷಣೆ ಯಾಕೆ ಮಾಡ್ತಾ ಇದ್ದೀಯಾ, ಅದನ್ನು ಬಿಡು ನೀನು. ಮತ್ತೆ ವೇಣ ಏನಿದ್ದ, ಇವನು ನಾಸ್ತಿಕನಾಗಿದ್ದ. ಇವನು ದೇವ್ರನ್ನ ಯಾಕೆ ಪೂಜೆ ಮಾಡ್ತೀರಾ, ನಾನೇ ದೇವರು, ನನ್ನನ್ನೇ ಪೂಜೆ ಮಾಡಿ. ಆ ಮಟ್ಟಿಗೆ ವೇಣ ನಿಂತಿದ್ದ. ಯಾವಾಗ ಬ್ರಾಹ್ಮಣರು ಅವರು ಸಾಕಷ್ಟು ಅವನಿಗೆ ಬುದ್ಧಿವಾದ ಹೇಳ್ತಾ ಇರಬೇಕಾದ್ರೆ ಅವನಿಗೆ ಏನೂ ಅದರದ್ದು ಪರಿಣಾಮ ಆಗದಿದ್ದಾಗ ಬ್ರಾಹ್ಮಣರು ಶಾಪ ಬಿಟ್ಟು ಈ ವೇಣನಿಗೆ ಅವನಿಗೆ ಸಂಹಾರ ಮಾಡ್ತಾರೆ. ಅವರ ಶಾಪದಿಂದಲೇ ಈ ವೇಣ ಅಲ್ಲೇ ಮೃತಪಡ್ತಾನೆ. ಸೊ ಮೃತಪಟ್ಟಾಗ ಅವರು ಬ್ರಾಹ್ಮಣರು ಇವಾಗ ಮತ್ತೆ ಕಳ್ಳಕಾಕರರು ಹೆಚ್ಚು ಇದು ಆಗ್ತದೆ. ಯಾಕಂದರೆ ರಾಜ ಯಾರೂ ಇಲ್ಲ ಅಂದಮೇಲೆ, ಈ ಆಡಳಿತ ಮಾಡೋರು ಯಾರೂ ಇಲ್ಲ ಅಂದಮೇಲೆ ಎಲ್ಲ ಯಾರು ಬೇಕೋ ಅವರು ಹೇಗೆ ಬೇಕೋ ಅವರು ಇದು ಮಾಡ್ಬೋದು. ಸೊ ಆ ಸಮಯದಲ್ಲಿ ಅವರು ಈ ವೇಣನ ದೇಹವನ್ನು ಮಥನ ಮಾಡಿ ಅಲ್ಲಿಂದ ಒಬ್ಬ ಭಗವಂತನ ಶಕ್ತ್ಯಾವೇಶ ಅವತಾರವಾದ ಒಂದು ಭಗವಂತ ಅಂಶ ಸಂಭೂತವಾದ ಒಂದು ಅವತಾರ ಪೃಥುರಾಜ, ಆ ರಾಜನಿಂದ ಅಲ್ಲಿಂದ ದೇಹದಿಂದ ಈ ಪೃಥುರಾಜ ಅವತಾರಗೊಳ್ತಾನೆ. ಈ ಪೃಥುರಾಜ ಈ ವೇಣ ಮಾಡಿರುವಂತಹ ಏನು ದುರಂತಗಳಿದೆ ಅದರದ್ದು ವಿಪರೀತವಾಗಿ ಎಲ್ಲ ಪ್ರಜೆಗಳಿಗೂ ಒಳ್ಳೆಯ ರೀತಿಯ ಒಂದು ಆಡಳಿತ ಅವನು ತೋರಿಸ್ಕೊಡ್ತಾನೆ. ಅವನು ಅವತಾರ ಮಾಡಿದಾಗ ಏನು ಅವನಿಗೆ ಒಂದು ಕಷ್ಟ ಎದುರಾಗುತ್ತೆ ಅಂದರೆ, ಭೂದೇವಿ ಅಂದರೆ ಭೂಮಿ ಏನಿದೆ ಅದು ಯಾವ ರೀತಿಯ ಸಹಕಾರವು ರಾಜನಿಗೆ ಕೊಡ್ತಾ ಇರಲಿಲ್ಲ. ಆವಾಗ ರಾಜನಿಗೆ ಕೋಪ ಬಂದು ಅವನು ಭೂಮಿಯನ್ನು ಅವನು ಬಿಲ್ಲು ಬಾಣದಿಂದ ಒಂದು ಬೆನ್ನೆಡ್ತಾನೆ. ಆವಾಗ ಆ ಭೂಮಿ ದೇವಿ ಒಂದು ಹಸುವಿನ ಒಂದು ರೂಪ ತಗೊಂಡು ಓಡ್ತಾ ಇರ್ತಾಳೆ. ಆವಾಗ ಕೊನೆಗೆ ಆ ಭೂಮಿ ದೇವಿ ಹೇಳ್ತಾಳೆ, ನಾನು ಒಂದು ಹಸು ರಾಜ ಹೇಗೆ ಕೊಲ್ಲೋದಕ್ಕೆ ಸಾಧ್ಯ ಇಲ್ಲ. ಅವನು ಹೇಳ್ತಾನೆ, ನಾನು ನಿಮ್ಗೆ ಕೊಲ್ಲಕ್ಕೆ ಬರ್ತಾ ಇಲ್ಲ, ಆದರೆ ಏನೇನು ಸಂಪತ್ತು ಬೇಕು, ಸಂಪನ್ಮೂಲಗಳು ಬೇಕು, ಅದು ಸೌಕರ್ಯಗಳು ಬೇಕು, ಯಾಕೆ ನೀನು ನೀಡ್ತಾ ಇಲ್ಲ. ಆವಾಗ ಭೂದೇವಿ ಹೇಳ್ತಾಳೆ, ಹಿಂದೆ ಬಂದಿರುವಂತಹ ರಾಜ ಏನಿದ್ದಾನೆ ಅವನು ದುರುಳ, ಅವನು ಹೇಗೆ ಬೇಕು ಮನಸ್ಸಿಗೆ ಅವನಿಗೆ ಹೇಗೆ ಬೇಕು ಅವನು ಆಳ್ವಿಕೆ ಮಾಡಿದ್ದಾನೆ, ಸಾಕಷ್ಟು ಪಾಪಕೃತ್ಯಗಳನ್ನು ಮಾಡಿದ್ದಾನೆ. ಅದರಿಂದಾಗಿ ಏನಾಗಿದೆ, ಅದರ ಪರಿಣಾಮದಿಂದಾಗಿ ಏನಾಗಿದೆ, ಇವಾಗ ಪ್ರಜೆಗಳು ಅನುಭವಿಸುತ್ತಿದ್ದಾರೆ. ಅವನು ಮಾಡಿರೋ ಪಾಪಗಳಿಂದ ಇವಾಗ ಪ್ರಜೆಗಳು ಅನುಭವಿಸುತ್ತಿದ್ದಾರೆ. ಸೊ ನೀನು ಬಂದಿದ್ದೀಯಾ, ಇವಾಗ ನೀನು ಯಜ್ಞಯಾಜಾದಿಗಳನ್ನು ಮಾಡಿ ಮತ್ತೆ ಈ ಭೂಮಿಯನ್ನು ಸಮೃದ್ಧಿಗೊಳಿಸು. ಆ ಪೃಥುರಾಜ ಆ ಭೂಮಿದೇವಿ ಹೇಳಿದಂತೆ ಅವನು ಆ ಯಜ್ಞಯಾಜಾದಿಗಳನ್ನು ಮಾಡಿ ಆ ಭೂಮಿದೇವಿಯಿಂದ ಯಾರಿಗೆ ಏನೆಲ್ಲ ಸವಲತ್ತುಗಳು ಬೇಕು ಅದೆಲ್ಲವನ್ನು ಅವನು ಕಲ್ಪಿಸಿಕೊಡ್ತಾನೆ. ಸೊ ಇದರಲ್ಲಿ ನಾವು ಎರಡು ರೀತಿಯ ಒಂದು ಇದು ನೋಡು. ಒಬ್ಬ ವೇಣ ರಾಜ ಹೇಗೆ ಅವನು ಮನಸ್ಸಿಗೆ ಬಂದ ಹಾಗೆ ಅವನು ಆಳ್ವಿಕೆ ಮಾಡಿದ್ದ, ಆದರೆ ಅವನ ಮೇಲೆ ಇರೋ ಯಾರು ಬ್ರಾಹ್ಮಣರು, ಅರ್ಹ ಬ್ರಾಹ್ಮಣರು ಯಾರಿದ್ದಾರೋ ಅವನು ಸರಿಯಾಗಿ ಆಳ್ವಿಕೆ ಮಾಡಿದ್ರಿಂದ ಅವನ್ನ ಸಂಹಾರ ಮಾಡ್ತಾರೆ. ಆದರೆ ಅದೇ ದೇಹದಿಂದ ಪೃಥುರಾಜ ಅವತಾರ ಮಾಡ್ತಾನೆ. ಪೃಥುರಾಜ ಅವನು ಭಗವಂತನ ಒಂದು ಅವತಾರ, ಅಂಶ ಅವತಾರ. ಆ ಕಾರಣದಿಂದಾಗೂ ಇಲ್ಲಿ ಭಗವಂತ ಹೇಳ್ತಾನೆ ನರಾಣಾಂ ನಾಂ ನರಾಧಿಪಂ ಅಂತ. ಇದು ಪೃಥುರಾಜನ ಒಂದು ನಾವು ಕಥೆಯನ್ನು ನಾವು ಕೇಳಿದ್ವಿ. ಇವಾಗ ಕೃಷ್ಣನ ಅವತಾರ ಇವಾಗ ಈ ಒಂದು ಏನು ಶ್ಲೋಕದಲ್ಲಿ ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಯುಧಿಷ್ಠಿರನನ್ನು ಅವನ ಒಂದು ರಾಜ್ಯಾಭಿಷೇಕ ಮಾಡಲು ಭಗವಂತ ಕುರುಕ್ಷೇತ್ರ ಯುದ್ಧವನ್ನೇ ಅವನು ನಿರ್ಮಿಸಿದ್ದಾನೆ. ಯಾಕೆ ಆ ರೀತಿ ವ್ಯವಸ್ಥೆ ಮಾಡಿದ್ದ? ಯಾಕೆ? ಹೌದು,
ಭಗವಂತನ ಒಂದು ಅವತಾರದ ಒಂದು ಕಾರಣ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯೋಗಿ ಯೋಗಿ. ಸೊ ಧರ್ಮವನ್ನು ಹೇಗೆ ಸಂಸ್ಥಾಪನೆ ಮಾಡ್ತಾನೆ? ಈ ರಾಜರ ಮೂಲಕ ಭಗವಂತ ಸಂಸ್ಥಾಪನೆ ಮಾಡ್ತಾನೆ. ಅದೇ ರೀತಿಯಾಗಿ ಈ ಕುರುಕ್ಷೇತ್ರ ವಾರ ಏನಿದೆ, ಇದು ಕೊನೆಯ ಘಟ್ಟದಲ್ಲಿ. ಆರಂಭದಿಂದಲೂ ಕೃಷ್ಣ ಈ ಒಂದು ಅವನ ಒಂದು ಪ್ರತಿಜ್ಞೆ ಏನಿದೆ, ಅವನ ಒಂದು ವಾಕ್ಯ ಏನಿದೆ, ಅವನಿಗೆ ಭಗವಂತನಿಗೆ ಸತ್ಯವ್ರತ ಅಂತ ಅವನಿಗೆ ಕರೀತಾರೆ. ಅಂದರೆ ಅವನ ಮಾತುಗಳೇನಿದೆ ಯಾವಾಗಲೂ ಸತ್ಯವಾಗಿರುತ್ತೆ. ಅವನು ಯಾವಾಗ ಧರ್ಮಜ್ಞಾನಿ ಆಗುತ್ತೋ ಅವಾಗ ಅವತಾರ ಮಾಡ್ತಾನೆ ಅಂತ ಒಂದು ಮಾತು ಕೊಟ್ಟಾಗ, ಗ್ಲಾನಿ ಆದಾಗ ಖಡಾಖಂಡಿತವಾಗಿ ಅವನು ಅವತಾರ ಮಾಡೇ ಮಾಡ್ತಾನೆ. ಯಾಕಂದರೆ ಅವನ ವಾಕ್ಯಗಳು ಯಾವಾಗಲೂ ಸತ್ಯವಾಗುತ್ತೆ. ಸೊ ಭಗವಂತ ಸತ್ಯವಾಕ್ಯ. ಸೊ ಈಗ ಕಂಸನನ್ನು ಭಗವಂತ ಕೊಲ್ತಾನೆ. ಕಂಸನನ್ನು ಯಾಕೆ ಕೊಂದ? ಒಂದು ಕಾರಣ, ವಸುದೇವ ಮತ್ತು ದೇವಕಿಯರನ್ನು ಅವರು ಕಾರಾಗೃಹದಿಂದ ಅವ್ರನ್ನ ಬಿಡಿಸೋದಕ್ಕೆ, ಮುಕ್ತರನ್ನಾಗಿಸೋದಕ್ಕೆ. ಅದರ ಜೊತೆ ಅಷ್ಟೇನಾ? ಮತ್ತೆ ಕಾರಣ ಸಂಹಾರ ಮಾಡೋದಕ್ಕೆ, ದೇವಕಿ ಮತ್ತು ವಸುದೇವರನ್ನು ಅವರ ರಕ್ಷಣೆ ಮಾಡೋದಕ್ಕೆ ಭಗವಂತ ಕಂಸನ್ನು ಸಂಹಾರ ಮಾಡ್ದ. ಅಷ್ಟೇನಾ? ಪ್ರಜೆಗಳನ್ನು ರಕ್ಷೆಗೊಳ್ಳೋದು. ಹೌದು. ಅದರ ಜೊತೆಗೆ ಮೂಲ ಕಾರಣ, ಯಾರು ಯದುವಂಶಜರಿದ್ದಾರೋ, ಯಾದವರಷ್ಟೇ ಅಲ್ಲ, ಯಾದವರ ಜೊತೆ ವೃಷ್ಣಿ ಮತ್ತು ಭೋಜ, ಅಂಧಕ, ಈ ಎಲ್ಲ ಸಾಮಂತ ರಾಜ್ಯರು ಯಾರಿದ್ದಾರೋ ಅವರೆಲ್ಲರನ್ನೂ ಈ ಕಂಸ ಶೋಷಣೆ ಮಾಡ್ತಾಯಿದ್ದ. ಆ ಶೋಷಣೆಯಿಂದಾಗಿ ಅವರು ಬೆಟ್ಟ ಕಾಡುಗಳಲ್ಲಿ ಅವರು ಓಡೋಗ್ಬಿಟ್ಟಿದ್ರು. ಇವರೆಲ್ಲ ರಾಜ ಋಷಿಗಳು. ಇವರು ರಾಜರು ಒಂದೇ ಆಳ್ವಿಕೆ ಮಾಡ್ತಾಯಿದ್ರೆ, ಇವರು ಧರ್ಮನಿಷ್ಠೆಯಿಂದ ಅವರು ಆಳ್ವಿಕೆ ಮಾಡ್ತಾರೆ. ಆದರೆ ಕಂಸ ಏನು ಮಾಡಿದ? ಇವ್ರನ್ನೆಲ್ಲ ಓಡಿಸ್ಬಿಟ್ಟಿದ್ದ. ಒಂದು ಕಾರಣ, ಒಂದು ದೇವಕಿ ಮತ್ತು ವಸುದೇವರನ್ನು ಅವರನ್ನು ರಕ್ಷಣೆ, ಮತ್ತು ಅದರ ಜೊತೆಗೆ ಯಾರು ರಾಜ ಋಷಿಗಳಿದ್ದಾರೋ, ಯಾರು ಸಾಮಂತ ರಾಜರಿದ್ದಾರೋ ಇವರನ್ನು ಮತ್ತೆ ಪುನಃ ಅವರನ್ನು ರಾಜರಾಗಿ ಸ್ಥಾಪನೆ ಮಾಡುವ ಒಂದು ಕಾರ್ಯ ಭಗವಂತನು. ಇವರು ಸ್ಥಾಪನೆ ಮಾಡೋದ್ರಿಂದ ಏನಾಗುತ್ತೆ? ಇವರು ಪ್ರಜೆಗಳನ್ನು ಧರ್ಮನಿಷ್ಠೆಯಿಂದ ಅವರು ಆಳ್ವಿಕೆ ಮಾಡ್ತಾರೆ. ಮತ್ತು ಪ್ರಜೆಗಳಿಗೂ ಧರ್ಮದ ಮಾರ್ಗದಲ್ಲಿ ನಡೆಯುವಂತೆ ಅವ್ರನ್ನು ಪ್ರಚೋದನೆ ಮಾಡ್ತಾರೆ. ಅಷ್ಟೇ ಅಲ್ಲದೆ ಅವನು ಜರಾಸಂಧ ರಾಜನನ್ನು ಭೀಮಸೇನ ಮೂಲಕ ಅವನು ಸಂಹಾರ ಮಾಡ್ತಾನೆ ಕೃಷ್ಣ. ಇದು ಮಾಡುವ ಕಾರಣ, ಹಿನ್ನೆಲೆ ಯಾಕೆ? ಒಂದು ರಾಜಸೂಯ ಯಾಗ ಆಗಬೇಕಿತ್ತು. ರಾಜಸೂಯ ಯಾಗ ಆಗಬೇಕಂದ್ರೆ ಎಲ್ಲ ರಾಜರು ಯುಧಿಷ್ಠಿರ ಮಹಾರಾಜನ ಅಧೀನದಲ್ಲಿ ಬರಬೇಕು. ಅವರ ಕಪ್ಪ ಕಾಣಿಕೆಯನ್ನು ಯುಧಿಷ್ಠಿರನಿಗೆ ಸಲ್ಲಿಸಬೇಕು. ಜರಾಸಂಧ ಅವನು ಎಂದಿಗೂ ಸಲ್ಲಿಸೋನಲ್ಲ. ಇದೊಂದು ಕಾರಣ. ಇನ್ನೊಂದು ಕಾರಣ, 20,100 ರಾಜರು ಏನಿದ್ದಾರೆ, ಈ ಜರಾಸಂಧ ಎಷ್ಟು ದುರ್ಬಲ ಅಂದರೆ ಅವರೆಲ್ಲರನ್ನೂ ಅವನು ಬಂದಿ ಮಾಡಿ ಅವರೊಂದು ನರಬಲಿ, ಒಂದು ಇದರಲ್ಲಿ ತಾಮಸಿಕವಾದ ಒಂದು ಪ್ರವೃತ್ತಿಯಲ್ಲಿ ಅವನು ತೊಡಗಿದ್ದ. ಇವರು 20,000 ರಾಜರನ್ನು ಅವನು ನರಬಲಿಯಾಗಿ ಕೊಡಬೇಕು ಅಂತ ಅವನು ಮುಂದಾಗಿದ್ದ. ಆ ರಾಜರು ಸಾಕಷ್ಟು ಕಷ್ಟಪಟ್ಟು ನೊಂದು, ಅದರಲ್ಲಿ ಒಬ್ಬ ರಾಜ ಅವನು ಅಲ್ಲಿಂದ ತಪ್ಪಿಸಿ ಅವನು ಕೃಷ್ಣನ ಬಳಿಗೆ ಬರ್ತಾನೆ. ಕೃಷ್ಣನ ಬಳಿ ಬಂದು ಅವನು ಪ್ರಾರ್ಥನೆ ಯಾಚನೆ ಮಾಡ್ತಾನೆ. ಈ ಥರ ನಮ್ಮನ್ನು ಬಂಧಿಸಿದ್ದಾನೆ, ನೀವು ಬಂದು ನಮಗೆ ರಕ್ಷಣೆ ಮಾಡಬೇಕು ಅಂತ. ಈ ಒಂದು ಕಾರಣದಿಂದಾಗಿ ಮತ್ತು ರಾಜಸೂಯ ಯಾಗ ನಡಿಬೇಕನ್ನೋ ಕಾರಣದಿಂದಾಗಿ ಕೃಷ್ಣ ಜರಾಸನನ ಭೀಮನ ಮೂಲಕ ಅವನು ಸಂಹಾರ ಮಾಡ್ತಾನೆ. ಸೊ ಈ 20,100 ರಾಜರಿದ್ದಾರೆ, ಅವರನ್ನು ಯಾವಾಗ ಬಂಧ ಮುಕ್ತರಾಗ್ತಾರೆ, ಕೃಷ್ಣ ಅವರನ್ನು ಸುಮ್ಮನೆ ಕಳಿಸೋದಿಲ್ಲ. ಅವರನ್ನು ಎಲ್ಲರಿಗೂ ಅವರಿಗೆ ಉಡುಗೊರೆ ಕೊಡ್ತಾನೆ, ಒಳ್ಳೆ ರೇಷ್ಮೆಯ ಬಟ್ಟೆ ಕೊಡ್ತಾನೆ, ಆಭರಣಗಳನ್ನು ಕೊಡ್ತಾನೆ, ಎಲ್ಲ ಗೌರವಗಳನ್ನು ಅವರಿಗೆ ಕೊಟ್ಟು ಅವರಿಗೆ ಭೋಜನ ಕೂಡ ವ್ಯವಸ್ಥೆ ಮಾಡ್ತಾನೆ. ಫೀಸ್ಟ್ ಕೂಡ ಅವರಿಗೆ ಒಳ್ಳೆಯ ಭೋಜನ ವ್ಯವಸ್ಥೆ ಮಾಡಿ ಅವರಿಗೆ ಯಾವ ಒಂದು ರಾಜರಿಗೆ ಗೌರವವನ್ನು ನೀಡಬೇಕು ಆ ಒಂದು ಗೌರವವನ್ನು ಇಟ್ಟು ಅವರಿಗೆ ಅವರವರ ರಾಜ್ಯಗಳಿಗೆ ಕಳಿಸ್ಕೊಡ್ತಾನೆ. ಈ ಮಾಡುವ ಕಾರಣ ಯಾಕೆ ಅಂದರೆ ಅವರೆಲ್ಲ ಧರ್ಮವಂತರು, ಧರ್ಮನಿಷ್ಠರು. ಅವರು ಆ ರಾಜ್ಯಗಳಲ್ಲಿ ಅವರು ಧರ್ಮದಿಂದ ಆಳ್ವಿಕೆ ಮಾಡ್ತಾರೆ. ಸೊ ಕೃಷ್ಣ ಅವತಾರ ನಾವು ನೋಡೋದು, ನರ್ಭವನ್ನು ಹೇಗೆ ಸ್ಥಾಪನೆ ಮಾಡ್ತಾನೆ ಅಂದರೆ, ಯಾರು ಧರ್ಮನಿಷ್ಠವಂತರೋ ಆ ರಾಜರನ್ನು ಯಾವಾಗ ಅವರು ಒಂದು ರಾಜ್ಯದ ಅಧಿಪತಿಗಳಾಗ್ತಾರೆ, ಆವಾಗ
ಆ ರಾಜ್ಯ ಏನಾಗುತ್ತೆ, ಸಮೃದ್ಧಿಗೊಳ್ಳುತ್ತೆ. ಅದ ಕಾರಣದಿಂದಾಗಿ ಯುಧಿಷ್ಠಿರನನ್ನು ಕೊನೆಯದಾಗಿ ಅವನು ಸ್ಥಾಪನೆ ಮಾಡಿದ. ಕೃಷ್ಣ ಒಂಥರ ಕಿಂಗ್ ಮೇಕರ್ ಥರ ಎಲ್ಲರನ್ನು ಇವ್ರನ್ನ ಸ್ಥಾಪನೆ ಮಾಡಿ ಅವನ ಧರ್ಮವನ್ನು ರಕ್ಷಣೆ ಮಾಡೋದು. ಇವಾಗ ನಾವು ಇದು ಹಿಂದೆ ಆಗ್ತಾ ಇರುವಂಥ ನಾವು ಏನು ಘಟನೆಗಳನ್ನು ನಾವು ನೋಡಿದ್ವಿ. ಇವಾಗ ಹೇಗೆ ಇದೆ? ಇವಾಗ ಪ್ರಜಾಪ್ರಭುತ್ವ, ಪ್ರಭುಪಾದರು ಭಾವಾರ್ಥದಲ್ಲಿ ಹೇಳ್ತಾ ಇದ್ದಾರೆ, ಪ್ರಜಾಪ್ರಭುತ್ವದಲ್ಲಿ ಹೇಗೆ ಜನರು ಯಾರಿಗೆ ಏನೂ ಅರ್ಹತೆ ಇಲ್ಲ, ಸುಮ್ಮನೆ ವೋಟ್ಸ್ ಮುಖಾಂತರ ಅವರು ಗೆಲ್ತಾರೆ, ಗೆದ್ದುಬಿಟ್ಟು ಆಮೇಲೆ ಅವರು ಹೇಗೆ ಬೇಕೋ ಅವರು ಆಳ್ವಿಕೆ ಮಾಡ್ತಾರೆ. ಯಾಕೆ ಇಷ್ಟೊಂದು ಈ ಸಮಯದಲ್ಲಿ ಜನಸಾಮಾನ್ಯದಲ್ಲಿ ಒಂದು ನೆಮ್ಮದಿ ಅನ್ನೋದು ಈಗಿರುವ ಜನರಲ್ಲಿ ಯಾಕೆ ಅದು ನೆಮ್ಮದಿ ಅನ್ನೋದು ಇಲ್ಲ? ಯಾಕೆಂದರೆ ಆ ರೀತಿಯ ಒಬ್ಬ ರಾಜ ಯಾವಾಗ ಆಳ್ವಿಕೆ ಮಾಡ್ತಾನೋ ಆವಾಗ ಜನಸಾಮಾನ್ಯರಲ್ಲಿ ಆ ನೆಮ್ಮದಿ ಅಥವಾ ಸುಖ ಸಮೃದ್ಧಿ ಅನ್ನೋದು ತುಂಬ ಕಠಿಣ ಸಿಗುವುದು. ಸೊ ಹಾಗಿದ್ದಾಗ ಇವಾಗ ನಾವು ಏನು ಮಾಡ್ಬೋದು? ಈ ರೀತಿ ಇವಾಗ ನಾವು ಈ ಒಂದು ಪರಿಸ್ಥಿತಿಯಲ್ಲಿದ್ದೀವಿ. ಇವಾಗ ನಮ್ಮ ಕರ್ತವ್ಯಗಳೇನು? ನಾವು ಹೇಗೆ ಇದರಿಂದ ನಾವು ಇದು ಮಾಡ್ಬೋದು? ಸೊ ಆವಾಗ ಅದಕ್ಕೆ ಪ್ರಭುಪಾದರು ಹೇಳ್ತಾರೆ, ನಾವು ಈ ಒಂದು ಕೃಷ್ಣ ಪ್ರಜ್ಞೆ ಏನಿದೆ, ಈ ಕೃಷ್ಣ ಪ್ರಜ್ಞೆಯ ಜ್ಞಾನ ಏನಿದೆ, ಕೃಷ್ಣನ ಜ್ಞಾನ ಏನಿದೆ, ನಾವು ಜನಸಾಮಾನ್ಯರಲ್ಲಿ ಪ್ರಚಾರ ಮಾಡಬೇಕು. ಯಾಕಂದರೆ ಇವಾಗ ಪ್ರಜಾಪ್ರಭುತ್ವ, ನಾಯಕ ಹೇಗೆ ಆಯ್ಕೆ ಆಗ್ತಾನೆ? ಎಲ್ಲ ಪ್ರಜೆಗಳಿಂದ ಅವರು ಆಯ್ಕೆ ಮಾಡಿ ಇವ್ರನ್ನ ನೇಮಕ ಮಾಡ್ತಾರೆ. ಸೊ ಇವಾಗ ಪ್ರಜೆಗಳು ಅವರು ಲೋಕಸ್ಯ ಅಜಾನತ, ಜನರಿಗೆ ಅವರಿಗೆ ಈ ಶಾಸ್ತ್ರ ಭಗವದ್ಗೀತೆ ಅಥವಾ ಏನೋ ಅದರದ್ದು ಜ್ಞಾನ ಇಲ್ಲ. ಅದ್ರ ಜ್ಞಾನ ಇಲ್ಲ ಅಂದರೆ ಅವರಿಗೆ ಏನು ಇಷ್ಟ ಆಗುತ್ತೋ ಅವರು ಆ ರೀತಿಯಲ್ಲಿ ಅವರು ನಾಯಕರನ್ನು ಅವರು ಆಯ್ಕೆ ಮಾಡ್ತಾರೆ. ಯಾವಾಗ ಜನಸಾಮಾನ್ಯರಲ್ಲಿ ಈ ಒಂದು ಶಾಸ್ತ್ರಜ್ಞಾನ, ಭಗವದ್ಗೀತೆಯ ಜ್ಞಾನ ಅವರಲ್ಲಿ ಮೂಡುತ್ತೋ, ಆವಾಗ ಅವರಲ್ಲಿ ಪ್ರಚಾರಗೊಳ್ಳುತ್ತೋ, ಆವಾಗ ಅವರು ನಾಯಕನನ್ನು ಆರಿಸುವಾಗ ಅವರು ನೋಡ್ತಾರೆ ಇವನಲ್ಲಿ ಯಾವ ಗುಣಗಳಿದೆ, ಈ ಗುಣಗಳು ಪ್ರಕಾರ ಅವರು ನಾಯಕರನ್ನು ಆಯ್ಕೆ ಮಾಡ್ತಾರೆ. ಸೊ ಅದಕ್ಕೆ ಪ್ರಭುಪಾದರು ಹೇಳ್ತಾರೆ, ನಮ್ಮೆಲ್ಲರ ಕರ್ತವ್ಯ ಏನು? ಈ ಭಗವದ್ಗೀತೆಯ ಪ್ರಚಾರ, ಶ್ರೀಮದ್ ಭಾಗವತದ ಪ್ರಚಾರ. ಯಾವಾಗ ನಾವು ಹೆಚ್ಚು ನಾವು ಪ್ರಚಾರ ಮಾಡ್ತೀವಿ, ಹೆಚ್ಚು ನಾವು ಜನರನ್ನು ನಮ್ಮೊಟ್ಟಿಗೆ ನಾವು ಸೇರಿಸ್ಕೊಳ್ತೀವಿ, ಆವಾಗ ಆ ಜನರು ಪ್ರಜಾಪ್ರಭುತ್ವ ಇರೋದ್ರಿಂದ ಇವಾಗ ರಾಜರು ನಮ್ಮಿಂದಲೇ ನಾವು ಆಯ್ಕೆ ಮಾಡ್ಬೋದು. ಯಾರು ನಮ್ಮಿಂದಲೇ ಒಬ್ಬರು ಚುನಾವಣೆಯಲ್ಲಿ ನಿಂತು ಅವರಿಗೆ ನಮ್ಮ ಬೆಂಬಲದಿಂದ ಅವರನ್ನು ನಾವು ಆಯ್ಕೆ ಮಾಡಿ ತರ್ಬೋದು. ಅವರು ಯಾವಾಗ ನಾವು ಈ ರೀತಿ ಒಬ್ಬರು ಯಾರು ಸಂಪೂರ್ಣ ಜ್ಞಾನ ಇರುತ್ತೆ, ಭಗವದ್ಗೀತೆಯ ಜ್ಞಾನ ಇರುತ್ತೆ, ಅವರು ಯಾವಾಗ ಆಯ್ಕೆಯಾಗಿ ಬರ್ತಾರೋ ನಮ್ಮನ್ನು ಆಳ್ವಿಕೆ ಮಾಡೋದಕ್ಕೆ, ಅವರು ಈ ಶಾಸ್ತ್ರದ ಪ್ರಕಾರ ಅವರು ನಮ್ಮ ಮೇಲೆ ಒಂದು ರಾಜ್ಯಭಾರವನ್ನು ಮಾಡ್ತಾರೆ. ಆವಾಗ ಏನಿದೆ, ಈ ಎಲ್ಲ ಮತ್ತೆ ಪುನಃ ನಮ್ಮ ಜೀವನದಲ್ಲಿ ಏನಿದೆ ಸುಖ, ಶಾಂತಿ, ನೆಮ್ಮದಿ ನಮಗೆ ಸಿಗುತ್ತೆ. ಇದನ್ನು ಪ್ರಭುಪಾದರು ಅವರು ಸ್ವತಃ ಮಾಡಿ ತೋರಿಸಿದ್ರು. ಅದು ಸಕ್ಸಸ್ ಆಗಲಿಲ್ಲ, ಆದರೂ ಕೂಡ ಪ್ರಭುಪಾದರು ಇದನ್ನು ಅವರು ಗಿನ್ಸ್ವೆಲ್ ಅಂದರೆ ಅಮೇರಿಕಾದಲ್ಲಿ ಒಂದು ಪ್ರದೇಶ, ಅಲ್ಲಿ ಅಮರೇಂದ್ರ ಪ್ರಭು ಅಂತ ಒಬ್ಬರು ಭಕ್ತರು, ಪ್ರಭುಪಾದರ ಶಿಷ್ಯರು, ಅವರು ಒಂದು ಪಾರ್ಟಿ ಸ್ಟಾರ್ಟ್ ಮಾಡ್ತಾರೆ, ಇನ್ ಗಾಡ್ ವಿ ಟ್ರಸ್ಟ್ ಅಂತ. ಪ್ರಭುಪಾದರು ಕೇವಲ ಹೇಳಿಲ್ಲ ಮಾತ್ರ, ಅವರು ಅದನ್ನು ಮಾಡಿ ತೋರಿಸಿದ್ರು. ಇನ್ ಗಾಡ್ ವಿ ಟ್ರಸ್ಟ್ ಅಂತ ಅವರು ಪಾರ್ಟಿನ ಅವ್ರು ಕಟ್ತಾರೆ. ಇದರದ್ದು ಮ್ಯಾನಿಫೆಸ್ಟೋ ಏನು? ಎಲ್ಲರೂ ಹರೇ ಕೃಷ್ಣ ಮಂತ್ರ ಜಪ ಮಾಡಬೇಕು, ಎಲ್ಲರೂ ಭಗವದ್ಗೀತೆ ಓದಬೇಕು, ಅದನ್ನು ಶಾಸ್ತ್ರ ಅಧ್ಯಯನ ಮಾಡಬೇಕು, ಎಲ್ಲರೂ ಒಂದು ಧರ್ಮದ ಮಾರ್ಗದಲ್ಲಿ ಅವರು ನಡಿಬೇಕು. ಇದು ಆ ಮ್ಯಾನಿಫೆಸ್ಟೋ. ಅವರು ಪ್ರಭುಪಾದರು ಇದನ್ನು ಹೇಗೆ ಸಾಧ್ಯ, ಈ ಸಂದರ್ಭದಲ್ಲೂ ಕೂಡ ನಾವು ಹೇಗೆ ಈ ಭಗವದ್ಗೀತೆ ಅಥವಾ ಏನು ಶ್ರೀಮದ್ ಭಾಗವತದ ತತ್ವಗಳೇನಿದೆ ಜನಸಾಮಾನ್ಯರು ಕೂಡ ಹೇಗೆ ಪಾಲನೆ ಮಾಡ್ಬೋದು, ಅದನ್ನು ಹೇಗೆ ಇಂಪ್ಲಿಮೆಂಟ್ ಮಾಡ್ಬೋದು ಅಂತ ಅವರು ಮಾಡಿ ತೋರಿಸಿದ್ದಾರೆ. ಸೊ ಇವಾಗ ನಮ್ಮ ಕರ್ತವ್ಯಗಳು ಏನು? ನಮ್ಮ ಕರ್ತವ್ಯಗಳು ಆದಷ್ಟು ನಾವು ಜನರಲ್ಲಿ ಈ ಕೃಷ್ಣ ಪ್ರಜ್ಞೆಯ ಜ್ಞಾನ ಏನಿದೆ ಅದನ್ನು ನಾವು ಪ್ರಚಾರ ಮಾಡಬೇಕು. ಸೊ ಪ್ರಚಾರ ಮಾಡುವ ಯಾರು ಸಿಕ್ಕಿದಾಗ 5-10 ನಿಮಿಷ ನಾವು ಅವರಿಗೆ ಹೇಳ್ಬೋದು. ಮೊದಲಿಗೆ ಕೇಳ್ತಾರೆ,
ಆಮೇಲೆ ಏನೋ ಹೇಳ್ತಾರೆ ಹರಿಕತೆ ಅಂತ ಹೋಗ್ಬಿಡ್ತಾರೆ. ಅದ್ರ ಬದಲು ನಾವು ಪ್ರಭುಪಾದರ ಪುಸ್ತಕಗಳು, ಪ್ರಭುಪಾದರ ಗ್ರಂಥಗಳೇನಿದೆ ಅದನ್ನು ಅವ್ರ ಕೈಯಲ್ಲಿ ಇಟ್ಟಾಗ ನಾವು ಒಂದು 5 ನಿಮಿಷ ಹೇಳ್ಬೋದು. ಆದರೆ ಅವರು ಮನೆಗೆ ಹೋಗಿ ಯಾವಾಗ ಅವರು ಪ್ರಭುಪಾದರ ಗ್ರಂಥಗಳನ್ನು ಅಧ್ಯಯನ ಮಾಡ್ತಾರೆ, ಆವಾಗ ಸಂಪೂರ್ಣ ಜ್ಞಾನ ಏನಿದೆ ಅವರ ಮನಸ್ಸಿನಲ್ಲಿ ಮೂಡುತ್ತೆ. ಯಾವಾಗ ಅವರು ಆ ಜ್ಞಾನವಂತರಾಗ್ತಾರೋ ಆವಾಗ ಅವರು ನೋಡ್ತಾರೆ, ಓ ಸಮಾಜದಲ್ಲಿ ಈ ರೀತಿ ಕಷ್ಟಗಳಿದೆ, ಈ ಕಷ್ಟಗಳು ಯಾಕಿದೆ, ರಾಜ ಸರಿ ಇಲ್ಲ, ರಾಜ ಹೇಗೆ ಅವನ್ನ ಆಯ್ಕೆ ಮಾಡಬೇಕು, ನಮ್ಮ ಯಾರು ಈ ಒಂದು ಗುಣಗಳಿದೆ, ರಾಜ ಋಷಿಯ ಗುಣಗಳಿದೆ, ಅವರನ್ನು ನಾವು ಆಯ್ಕೆ ಮಾಡಿದಾಗ ನಮ್ಮನ್ನು ಅವರು ಚೆನ್ನಾಗಿ ಆಳ್ವಿಕೆ ಮಾಡ್ತಾರೆ ಅಂತ ನಾವು ಇದರಲ್ಲಿ ನಾವು ನೋಡ್ಬೋದು. ಇದರಲ್ಲಿ ಕೊನೆಯದಾಗಿ ನಾನು ಒಂದು ಪ್ರಭುಪಾದರು 1956ರಲ್ಲಿ ರಾಜೇಂದ್ರ ಪ್ರಸಾದ್, ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವಾಗಿನ ಪ್ರೆಸಿಡೆಂಟ್ ಅವರಿಗೆ ಒಂದು ಪತ್ರ ಬರೀತಾರೆ. ಆ ಪತ್ರದಲ್ಲಿ ಹೀಗೆ ಹೇಳ್ತಾರೆ, ಅವರು ಪತ್ರದಲ್ಲಿ ಹೇಳ್ತಾ ಇದ್ದಾರೆ, ಯಾರು ರಾಜೇಂದ್ರ ಪ್ರಸಾದ್ ಇದ್ದಾರೆ ಅವರಿಗೆ ಹೇಳ್ತಾ ಇದ್ದಾರೆ, ನೇರವಾಗಿ ಹೇಳ್ತಾ ಇದ್ದಾರೆ, ಯುವರ್ ಎಕ್ಸಲೆನ್ಸಿ ಈಸ್ ರೆಪ್ರೆಸೆಂಟೇಟಿವ್ ಆಫ್ ಕೃಷ್ಣ ಬೈ ಅಥಾರಿಟಿ. ಪ್ರಭುಪಾದರು ಹೇಳ್ತಾರೆ, ನಾನು ಆ್ಯಸ್ ಅ ಟ್ರೂ ವೈಷ್ಣವ ಐ ಮಸ್ಟ್ ಎಕ್ಸೆಪ್ಟ್ ಯುವರ್ ಎಕ್ಸಲೆನ್ಸಿ ಆ್ಯಸ್ ರೆಪ್ರೆಸೆಂಟೇಟಿವ್ ಆಫ್ ಸುಪ್ರೀಂ ಲಾರ್ಡ್ ಶ್ರೀ ಕೃಷ್ಣ. ಸೊ ನೀವು ಕೃಷ್ಣನ ಪ್ರತಿನಿಧಿಯಾಗಿ ನಾನು ಅದನ್ನು ಸ್ವೀಕಾರ ಮಾಡ್ತಾ ಇದ್ದೇನೆ. ಯಾಕೆ ಅಂದರೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದಾಗೆ ನಾರಾಯಣಾಂಶ ನರಾಧಿಪಂ, ಯಾರು ರಾಜರಿದ್ದಾರೋ ಅವರಲ್ಲಿ ಭಗವಂತನ ವಿಶೇಷ ಸನ್ನಿಧಾನ ಇದೆ. ನಾವು ಸನಾತನ ಗೋಸ್ವಾಮಿ ಅವರ ಒಂದು ಜೀವನದಲ್ಲೂ ನಾವು ನೋಡ್ಬೋದು. ಇದರಲ್ಲಿ ಮುಂದೆ ಹೇಳ್ತಾರೆ, ಇದು ತುಂಬ ತುಂಬ ಸ್ವಾರಸ್ಯಕರವಾದದ್ದು. ಪ್ಲೀಸ್ ಸೇವ್ ದೆಮ್ ಫ್ರಮ್ ಗ್ರೇಟ್ ಫಾಲ್ ಡೌನ್. ಬಿಲೀವ್ ಮೀ ಆರ್ ನಾಟ್, ಐ ಹ್ಯಾವ್ ಗಾಟ್ ಕ್ಲೂ ಆಫ್ ಗೋಯಿಂಗ್ ಬ್ಯಾಕ್ ಟು ಗಾಡ್ ಹೆಡ್ just after leaving present material body in order to take along with me all my contemporary men and women of the world. ಪ್ರಭುಪಾದರು ಹೇಳ್ತಾ ಇದ್ದಾರೆ, ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಆ ಭಗವಂತನ ಪರಂಧಾಮಕ್ಕೆ ಹೇಗೆ ಹೋಗೋದು ಅನ್ನೋ ಪೂರಾ ನನಗೆ ಸಿಕ್ಕಿದೆ. ಅದು ಯಾವಾಗ ಈ ಒಂದು ದೇಹ ಬಿಟ್ಟ ಮೇಲೆ ತಕ್ಷಣ. ಅದು ಯಾರಿಗೆ ಹೇಳ್ತಾ ಇದ್ದಾರೆ, ನಮ್ಮೆಲ್ಲರಿಗೂ, ಕಂಟೆಂಪ್ರರಿ ಮೆನ್ ಆ್ಯಂಡ್ ವಿಮೆನ್. ಸೊ ಅವರು ಹೇಳ್ತಾ ಇದ್ದಾರೆ, ಐ ಹ್ಯಾವ್ ಸ್ಟಾರ್ಟೆಡ್ ಮೈ ಪೇಪರ್ ಬ್ಯಾಕ್ ಟು ಗಾಡ್ ಹೆಡ್ ಆ್ಯಸ್ ಒನ್ ಆಫ್ ದ ಮೀನ್ಸ್ ಆಫ್ ದ ವೇ. ಅವರು ಬ್ಯಾಕ್ ಟು ಗಾಡ್ ಹೆಡ್ ಅನ್ನೋ ಮ್ಯಾಗ್ಝಿನ್ಸ್ ಆರಂಭ ಮಾಡಿದರು. ಅದಕ್ಕೆ ಒಂದು ಕಾರಣ ಎಲ್ಲರ ಜನಸಾಮಾನ್ಯರನ್ನು ಏನಿದೆ ಅವರೊಟ್ಟಿಗೆ ಭಗವಂತ ಪರಂಧಾಮನ್ ಕರ್ಕೊಂಡು ಹೋಗೋದಕ್ಕೆ ಈ ಒಂದು ಮ್ಯಾಗ್ಝಿನನ್ನು ಅವರು ಆರಂಭ ಮಾಡಿದರು. ಹಾಗೆ ಇದು 56ರಲ್ಲಿ ನಾವು ನೋಡ್ತಾ ಇದ್ದೀವಿ. ಪ್ರಭುಪಾದರು ಆವಾಗೇ ಅವರು ಹೇಳ್ತಾ ಇದ್ದಾರೆ, ನಮಗೆ ಪರಂಧಾಮಕ್ಕೆ ವಾಪಸ್ ಹೋಗೋದಕ್ಕೆ ಭಗವಂತರಲ್ಲಿ ಅವರು ಹೇಗೆ ಅದನ್ನು ಹೋಗಬೇಕು ಅಂದರೆ ಬ್ಯಾಕ್ ಟು ಗಾಡ್ ಹೆಡ್ ಮ್ಯಾಗ್ಝಿನ್. ಈಗ ಪ್ರಭುಪಾದರು ಗ್ರಂಥಗಳನ್ನು ಅವರು ನಿರ್ಮಾಣ ಮಾಡಿದ್ದಾರೆ. ಯಾರು ಪ್ರಭುಪಾದರ ಗ್ರಂಥಗಳನ್ನು ಓದ್ತಾರೋ, ಯಾಕೆಂದರೆ ಕೃಷ್ಣ ಹೇಳಿದಾಗೆ ಯಾರ್ಯಾರು ಭಗವಂತನ ತತ್ವ ಅವರ ಅವತಾರ ಅಥವಾ ಅವರ ಕರ್ಮಗಳ ಬಗ್ಗೆ ನಿಜವಾಗಿ ಯಾರು ತಿಳ್ಕೊಳ್ತಾರೋ ಅವರು ಭಗವಂತನ ಪರಂಧಾಮಕ್ಕೆ ಹೋಗೋದಕ್ಕೆ ಅರ್ಹರಾಗ್ತಾರೆ. ಸೊ ಆ ಕಾರಣದಿಂದಾಗೆ ಇವಾಗ ನಮ್ಮೆಲ್ಲರ ಒಂದು ಜವಾಬ್ದಾರಿ ಏನಿದೆ, ಪ್ರಭುಪಾದರ ರಚಿಸಿರುವ ಗ್ರಂಥಗಳೇನಿದೆ ಹೆಚ್ಚಾಗಿ ನಾವು ಅದನ್ನು ಪ್ರಚಾರ ವಿತರಣೆ ಮಾಡುವುದರಿಂದಾಗಿ ಜನರಲ್ಲಿ ಈ ಒಂದು ಧರ್ಮವನ್ನು ಪಾಲನೆ ಮಾಡೋದಕ್ಕೆ ಮತ್ತು ಭಗವಂತನ ಪರಂಧಾಮಕ್ಕೆ ಹೋಗುವ ಒಂದು ಮಾರ್ಗ ಏನಿದೆ ನಾವು ಅವರಿಗೆ ಕಲ್ಪಿಸಿಕೊಡ್ತಾ ಇದ್ದೀವಿ. ಸೊ ಇಷ್ಟೇ ಹೇಳಿ ನಾನು ಶ್ರೀಮದ್ ಭಾಗವತವನ್ನು ಮುಗಿಸ್ತಾ ಇದ್ದೀನಿ. ಕೃಷ್ಣ ಅರ್ಪಣಮಸ್ತು. ಶ್ರೀಮದ್ ಭಾಗವತಂ ಕೀ ಜಯ, ಶ್ರೀಲ ಪ್ರಭುಪಾದ ಕೀ ಜಯ, ತಾಯಿ ಗೌರ್ ಪ್ರೇಮಾನಂದೇ.